ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇಲ್ರಿ, ಹಂಗಾಗ್ಯದ ನೋಡ್ರಿ ನಮ್ಮ ಪರಿಸ್ಥಿತಿ. ಇವತ್ತು ಫುಲ್ ಆರಾಮ್ ತಪ್ಪದ್ರಿ. ಏನಂದ್ರೆ ಅಲ್ಲಿ ಶಿಡಿ ಮ್ಯಾಗಿನ ಬಿದ್ದೀನಿ ರೀ ಫ್ರೆಂಡ್ಸ. ಅಲ್ಲಿ ಅಂದ್ರೆ ಬಿದ್ದಿ ಅಂದ್ರೆ ಏನ್ರಿ, ಅಲ್ಲೊಂದು ಸ್ವಲ್ಪ ಮ್ಯಾಗ ಇದು ಮ್ಯಾಳೆ ಮ್ಯಾಗ ಹೋದಾಗ ಬಟ್ಟೆ ತೊಗೊಳಾಕ್ತೀವಲ್ರಿ, ಅಲ್ಲಿ ಕೆಲ ಬಟ್ಟೆ ಬಿದ್ದಿತ್ತು. ಅಲ್ಲಿ ತೊಳಕೋಗಿ ಒಂದು ಸ್ವಲ್ಪ ಬಡ್ದ ಕೆಳಗೆ ಬಿದ್ದೀನಿ. ಒಟ್ಟ ನಿನ್ನೆ ಹಿಡ್ದೈತ್ರಿ, ಆರಾಮ್ ತಪ್ಪಿಟ್ಟ. ನಿನ್ನೆ ಹಿಡ್ದೈತಿ, ನಾನು ಬಿದ್ದೆ ನೋಡ್ರಿ. ನಿನ್ನೆ ಇಕ್ಕಿನೂ ಬಿದ್ದಾಳ್ರಿ ಫ್ರೆಂಡ್ಸ್. ಇಲ್ಲಿ ಎಲ್ಲಿ ಬಡ್ದ ನಿಂಗ? ಇಲ್ಲಿ ಹೊಟ್ಟೆ ಕೈಗಿ ಅಲ್ಲಿ ಏನು ಮಾಡಕ್ಕೆ ಹೋಗಿರಿ? ನಡ್ಕೊಂಡ್ ಬರ್ತಿದ್ದೆ, ಬಿದ್ದೆ ಹೋಗ್ರಿ. ಇಲ್ಲಿ ಹಿಂಗೆ ಕುತಿ ಇದು ಆಗ್ಬಿಟ್ಟದ್ರ, ಅಕ್ಕಿನೂ ಬಿದ್ದಾಳ. ನಿನ್ನೆ ನಾನು ಬಿದ್ದೇನ್ರಿ ಫ್ರೆಂಡ್ಸ. ಅದೇನೋ ಅಂತಾರಲ್ರಿ, ಶಿಡಿದ ಹಿಂಗೆ ರೂಮ್ ಹಿಡಿದಿದ್ದೇವಲ್ರಿ ಫ್ರೆಂಡ್ಸ, ಮ್ಯಾಳಿಗೆ ಇರೋದು ಹುಡುಗರಿಗೆ ಹುಷಾರಿರೋ ಪಕ್ಷ ನಾವೇ ಹುಷಾರಿರೋ ಪರಿಸ್ಥಿತಿ ಬಂದದ್ರಿ. ಅವ್ರಿಗೆ ಹೇಳಿ ಹೇಳಿ ನಾವೇ ಬಿದ್ರಿಲ್ಲ. ಅವ್ರಿಗೆ ಹೇಳ್ಬೇಕು ಆ್ಯಕ್ಚುಲಿ ನೋಡಿದ್ರೆ, ಅದನ್ನು ಹುಷಾರಿರೋ ಮ್ಯಾಳೆ ಮ್ಯಾಗ ಹೋಗಿ ಹುಷಾರಿರೋ ಅವ್ರಕ್ಕಿಂತ ಮೊದಲು ನಾನು ಬಿದ್ದೀನಿ, ಈಕಿನೂ ಬಿಟ್ಟಾಳ್ರಿ ಫ್ರೆಂಡ್ಸ. ಎಷ್ಟು ಸಲ ಹೇಳ್ತಾ ಇದ್ದಿದ್ದು, ಅಷ್ಟು ಸಲ ಬಿದ್ದಿದ್ದಿಲ್ಲ. ನೀ 2-3 ಸಲ ಬಿದ್ದೀಯನು? ಈಕೇನು 2-3 ಸಲ ಬಿದ್ದಾಳ್ರಿ. ನಾನು ನಿನ್ನೆ ಬಿದ್ದೀನಿ ಫ್ರೆಂಡ್ಸ. ಖಾಲಿ ಬಡ್ದ ಹಿಂಗೆ ಪೆಟ್ಟತ್ತದ. ನಿನ್ನೆ ಕಣ್ಣ ನೀರು ಬರ್ತಾ ಆರೆಂಜಿ ಬ್ಯಾನೆ ಎಲ್ಲ ಕತ್ತದ್ರಿ. ಯಜಮಾನ್ರು ನಿನ್ನೆ ಬಂದರು. ಗೋಳಿ ಇದು ಕೊಟ್ಟರು ಫ್ರೆಂಡ್ಸ್. ದವಾಖಾನೆ ಓದ್ತಿಂದ್ರು. ನಾನೇ ಬೇಡ ಅಂದ ಬೆಳಗ್ಗೆ ಎದ್ದು, ನಾ ಅಂತ ಎದ್ದಿಲ್ಲ, ಇವತ್ತು ಕೆಲ್ಸನೂ ಹೋಗಿಲ್ರಿ, ಎದ್ದಿಲ್ಲ. ಅವರೇ ಎದ್ದು ಮೈ ತೊಗೊಂಡು ಇಬ್ಬರು ಹಿರೇಶ್ ಅವ್ರು ಕೂಡಿ ನಾಷ್ಟ ಮಾಡಿದ್ರು. ಒಂದು 4 ಚಪಾತಿ ಮಾಡಿದ್ರು, ಪಲ್ಯ ಮಾಡಿದ್ರು. ಹುಡುಗರು ಅವರೆಲ್ಲ ಹೊಸ ಮಾಡಿ ಹೋದ್ರಿ. ನಾಯ್ಕಿ ಇಬ್ಬರೇ ಇದ್ದೀವ್ರಿ ಫ್ರೆಂಡ್ಸ್. ಹಂಗಾಗಿ ನೋಡ್ರಿ, ಹುಷಾರಾಗಿರ್ಬೇಕ್ರಿ. ಮ್ಯಾಗು ನೋಡ್ಕೊತ ಬಿದ್ದುಬಿಟ್ಟಿವ್ರಂದಮ್ಮ. ನಾನು ಬಿದ್ದಿನಕ್ಕೆ ಬಿದ್ದು ಹತ್ತಿರ ಬ್ಯಾನ್ ಆಗ್ಯದ. ನೋಡ್ಬೇಕ್ರಿ ದವಾಖಾನಿಗೆ ಹೋಗಂದ್ರೆ ದವಾಖಾನೆ ಹೋಗಲ್ಲಿ ಗೋಳಿ ತೊಗೊಂಡಿನಿ. ಅಂದ್ಕೊಂಡಿದ್ದೀರಿ ನಾನು. ಹಿಂಗಾಗಿನೇ ಒಂದು 2 ದಿನ ಏನಾದ್ರೂ ಪ್ರಾಬ್ಲಮ್ ಆಗೋಣ, ಆರಾಮ್ ತಪ್ಪಾಗತ್ತದ ರೀ. ಇದು ವಿಡಿಯೋ ಹಾಕೋದಾಗಲಿ ಅದ್ರಾಗ ಪರ್ಸ್ನಲ್ ಪ್ರಾಬ್ಲಮ್ ಇರ್ತವೆ. ಏನಾದರೂ ಪ್ರಾಬ್ಲಮ್ ಯಾಕೆ ಇವ್ರದೊಂದು ಅದಲ್ರಿ ಫ್ರೆಂಡ್ಸ್. ಹಂಗಾಗಿ ಪರ್ಸ್ನಲ್ ಪ್ರಾಬ್ಲಮ್ ಇರ್ತಂಗೆ ವಿಡಿಯೋ ಗ್ಯಾಪ್ ಆಗಿಬಿಡ್ತಾವ್ರಿ. ಮತ್ತು ಇವತ್ತು ಗ್ಯಾಪೇ ಆಗ್ತಿತ್ತು, ಇವತ್ತು ವಿಡಿಯೋ ಗ್ಯಾಪ್ ಆಗ್ತಿತ್ತು. ಇಲ್ಲ ಗ್ಯಾಪ್ ಮಾಡಬಾರ್ದು, ಇಲ್ಲ ಕೇಳ್ತಿರ್ತೀರಿ ನಮ್ಮ ಸಬ್ಸ್ಕ್ರೈಬರ್, ನಮ್ಮದೆಲ್ಲ ಅಭಿಮಾನಿಗಳೆಲ್ಲ ಕೇಳ್ತಿರ್ತೀರಿ, ವಿಡಿಯೋ ಗ್ಯಾಪ್ ಮಾಡಬೇಡಿ, ವಿಡಿಯೋ ಹಾಕ್ರಿ ಅಂತೇಳಿ. ಏನಾದರೂ ಕಂಟೆಂಟ್ ಇಟ್ಕೊಂಡು ಹಾಕ್ಬೇಡ್ರಿ. ನಮ್ಮದೊಂದು ಡೈಲಿ ಲಾಗದ ಕಂಟೆಂಟ್ ಅಂತ ಏನಿಲ್ಲರಿ, ಡೈಲಿ ಲಾಗದ ರೀ ಫ್ರೆಂಡ್ಸ. ಏನು ಅದೇ ಮಾಡ್ತೀವಿ ಅದೇ ಹಾಕ್ತಿರ್ಬೇಕ್ರಿ. ಒಂಥರ ಇದಾಗ್ಬಿಡ್ಲಾಗತ್ತದ ನೋಡ್ರಿ. ಇವತ್ತು ಬೇಜಾರನೂ ಅದ ರೀ, ಮನ್ಸಿಗೆ ಸಮಾಧಾನ ಇಲ್ರಿ. ಏನೋ ಒಂಥರ ಅಲ್ಲ, ಹೌದು, ಖುಷಿ ಇಲ್ರಿ, ಸುಮ್ಮನೆ ಬೇಜಾರು. ಏನು ಮಾಡೋಕೆ ತಿಳಿಯಲ್ರಿ. ನಮ್ಮ ಮನೆ ನೋಡ್ಬೇಕ್ರಿ. ಒಂಥರ ತಿಪ್ಪೆ ಬಿಟ್ರಿ. ನಾ ಅಂತ ಏನೋ ಮಾಡಲ್ರಿ, ಸುಮ್ಮ ಮುಕ್ಕೊಂಡ್ಬಿಡ್ತೀನಿ. ಕಿನೇ ಮಾಡ್ತಾಳ್ರಿ. ಥಂಡಿ ಅಂದ್ರೆ ಥಂಡಿ ಬಿಟ್ಟದ್ರಿ ಫ್ರೆಂಡ್ಸ್. ಅದಕ್ಕೆ ಸುಟ್ರು ಹಾಕೊಂಡೇನ್ರಿ. ಸುಟ್ರಿ ಅನ್ಕೊಳತ್ತೀನಿ ರೀ. ನಾ ಥಂಡಿ ಬಿಡ್ಲಾಗತ್ತದ, ಅದು ಹೊಡ್ಲಿಗತ್ರ ಸಟ್ ಕಾಲು ಹೊಡ್ಲಿತ್ತದ. ಇಕ್ಕಿನೂ ಬಿದ್ದಾಳ್ರಿ. ಇಕ್ಕಿ ಕೈಗೆ ಹತ್ತದಿಲ್ಲ, ಕೈಗೆ ಮತ್ತೆ ಕಿತ್ತೋದಿಲ್ಲ, ಗೊತ್ತಿಲ್ಲ ನೋಡ್ರಿ. ಸರಿ, ಆಕೆನೇ ಕೆಲಸ ಮಾಡ್ತಾಳ್ರಿ. ಈಗ ಏನೇನು ಮಾಡ್ತಾಳೆ ಅನ್ಸಿದ್ದು ರೀ. ಕಸ ಎಲ್ಲ ಹೊಡೆದವ್ರ, ಅವ್ರಿಬ್ರು ಹೋಗ್ಯಾರಿ. ಹುಡುಗರು ಸಾಲಿಗೆ ಹೋಗ್ಯಾವ. ನಾ ಈಕಿ ಇಬ್ಬರಿಗೆ ಒಂದು ಸ್ವಲ್ಪ ಮಕ್ಕೋತೀನಿ. ಆಕಿನ ಬಟ್ಟೆ ಬಾಂಡೆ ಏನೇನು ಮಾಡ್ತಾಳೆ ನೋಡಮ್ರಿ. ಆಕಿಗೆ ಮಾಡಕ್ಕೆ ಹಚ್ಚಮ್ರಿ. ಪರವಾಗಿಲ್ಲ ಆಕಿಗೆ ಮಾಡ್ತಾಳ್ರಿ. ಅಂದ್ರೆ ಆಕಿಗೆ ಇಲ್ಲಿ ಬಡ್ದ ನಾ ಖಾಲಿ ಬಡ್ದದ್ರಿ. ಅದ್ರಾಗ ಥಂಡಿ ಉರಿ, ಮೈ ಕೈ ನೋಯ್ಸಕತ್ತದ, ತಲೆ ನೋಯ್ಸಕತ್ತದ. ಅದಕ್ಕೆ ಕೆಲಸ ಏನಾಯ್ತಿತ್ತು ಏನೋ ಗೊತ್ತಿಲ್ಲ, ಸುಮ್ಮನೆ ಬೀಳ್ತಾ ಇರ್ತೀವಿ, ನನಗೆ ಗೊತ್ತಾಗಲ್ಲ ಏನು. ಹಂಗೆ ಅದು ಏನಾದರೂ ಒಂದು ವಿಚಾರ ಮಾಡ್ಕೊತೋದ್ರೆ ಹಂಗೆ ತಲೆಗೆ ಏನಾದರೂ ಒಂದು ವಿಚಾರ ಮಾಡ್ಕೊತೋದ್ರೆ ಹಂಗೆ. ಬೈದ ಇಲ್ಲ, ಸಖತ್ತಾಗಿ ಬೈದ. ಬಿದ್ದಿದ್ಕೆ ನನ್ನ ಮೇಲೆ ಎಷ್ಟು ಕೋಪ ಇತ್ತು ಅಷ್ಟು ಕೋಪ ಎಲ್ಲ ನೆನೆ ತೀರ್ಸ್ಕೊಂಡು. ಮದ್ವೆ ಆಗಿದೆಯಾ ಅಂತ ಕೇಳ್ತಾರೆ ಎಲ್ಲರೂ. ಮದುವೆ ಎಲ್ಲ ಆಗಿದೆ. ಸಿಂಧೂರ ಹಚ್ಕೊಂಡದ, ಹಚ್ಕೋಬೇಕಂತ ಅದಕ್ಕೆ ಹಚ್ಕೊಂಡಿದ್ವಿ. ಮದ್ವೆಗೂ ಮುಂಚೆ ಸಿಂಧೂರ ಹಚ್ಕೊಳ್ಳೋದು, ಮದ್ವೆ ಆದ್ಮೇಲೆ ಹಚ್ಕೊತಾರೆ. ಅದಕ್ಕೆ ಕಮೆಂಟ್ ಹಾಕ್ಯಾರ ಇಬ್ರು, ಮದ್ವೆ ಆಯ್ತಾ ರಾಜಿಗೆ ಅಂತ. ಯಾವ್ದು ಇಲ್ಲ ಕಮೆಂಟ್ ಏನು ಹಾಕ್ಬೇಡ್ರಿ. ಯಾವ ಮದುವೆ ಮದ್ವೆ ಆಗಿಲ್ರಿ, ಸಿಂಧೂರ ಹಚ್ಕೊಂಡ, ಅದಕ್ಕೆ ಕೇಳ್ಯಾರ. ಬೆಂಗಳೂರು ಮಂದಿನೇ ಹಂಗೆ ಇರ್ತಾರೆ. ಎಲ್ಲರಿಗೆ ಅಂದಿಲ್ರಿ. ಏನ್ ಗೊತ್ತಾ ಫ್ರೆಂಡ್ಸ್, ನಾನು ಇವ್ರ ಅಣ್ಣ ಮನ್ಸಲ್ಲಿ ಮದ್ವೆ ನಮ್ಗೆ ಆಗೋಗೈತೆ, ಮದ್ವೆ ಆಗೋಗೈತೆ. ಸುಮ್ನೆ ನೀವೆಲ್ಲರ ಮುಂದೆ ತಾಳಿ ಕಟ್ಬೇಕಲ್ಲ ಡೈಲಾಗ್ ಹಂಗೆ ಹೇಳ್ತಾರ ಅಷ್ಟೇ. ಮತ್ತೆ ಮನಸ್ನಾಗ ಮದ್ವೆ ಆಗ್ಯದ, ಗಂಡ ಹೆಂಡತಿ ಮದ್ವೆ ಆಗ್ಬಿಟ್ಟ ಮನಸ್ಸೊಳ ಎಲ್ಲ. ಇಬ್ರು ಒಂದಾಗಿ ಅಂದ್ರೆ ಗಂಡ ಹೆಂಡತಿ 2 ದೇಹ 1 ಜೀವ ಇದ್ದೀರಿ. ಅದಕ್ಕೆ ಸಿಂಧೂರ ಹಚ್ಕೊಂಡ್ರಿ. ಹಂಗೆ ಹೇಳ ಮತ್ತ ಎಲ್ರಿಗೂ ಏನು ಮದ್ವೆ ಆಗಿಲ್ಲ ಇನ್ನಪ್ಪ, ಮದ್ವೆ ಆಗಿಲ್ಲ ಸಿಂಧೂರ ಹಚ್ಕೊಂಡ್ರೆ. ಹಂಗಾಗಿ ಮದ್ವೆನೇ ಆಗಿಲ್ರಿ. ಅಂದ್ರೆ ಮನಸ್ಸೊಳಗ ಇಬ್ರು 2 ದೇಹ 1 ಜೀವ ಆಗ್ಯಾರ. ಅದಕ್ಕೆ ಸಿಂಧೂರ ಹಚ್ಕೊಂಡ್ರ, ಮತ್ತೇನಿಲ್ಲ. ಆಕಿ ಹೇಳ್ದ ಅರ್ಥ ಆಯ್ತು ರೀ.
ನನಗೆ ಗೊತ್ತಿದ್ದಿಲ್ಲ. ನೀವು ಕಮೆಂಟ್ ಹಾಕಿದ್ರಿ ಲಗ್ನ ಆಗ್ಯದೇನು ಸಿಂಧೂರ ಯಾಕೆ ಹಚ್ಕೊತಾಳೆ ಜಲ್ದಿ ಅಂತೀವಿ. ಅದಕ್ಕೆ ಕೇಳೋದಕ್ಕೆ ರಿಪ್ಲೈ ಕೊಟ್ಟಾಳ್ರಿ. ಹೆಂಗೆ ಅನಿಸ್ತಂತ ಕಮೆಂಟ್ ನಿಮ್ಗೆ ಹೇಳ್ದೇನೆ ನಾವು ಮದ್ವೆ ಆಯ್ತೀರಾ? ನಿಮಗೆ ಹೇಳ್ದೇನೆ ಮದುವೆ ಆಗ್ತೀರಾ? ವಿಡಿಯೋ ಮಾಡ್ತೀರಲ್ಲ. ನಿಮಗೆ ಹೇಳ್ದೇನೆ ಇನ್ನೂ ಜರ ಮಾತಾಡೋದ್ರ ಮದುವೆ ಬಗ್ಗೆ ಟೈಮ್ ಸಿಗಲ್ಲಾಗ್ಯಾರ. ಮಾತಾಡ್ತೀವಂತ್ರಿ ಫ್ರೆಂಡ್ಸ. ಇದಕ್ಕಿಂತ ಬೇರೆ ಕಮೆಂಟ್ ಹಾಕಿ ಸಿಂಧೂರ ಹಚ್ಕೊಳ್ಳೋ ಬಗ್ಗೆ ಈಗ ಯಾಕೆ ಅದಾಳ ಮನಸ್ಸೊಳಗೆ ಮದ್ವೆ ಅಂತೇಳಿ. ಅದು ಕರೆ ಬಿಡು, ಅದು ಇದ್ರ ಸಲ ಮದುವೆ ಆಗೋದು ಅದೇನಂತಾರೆ ಎಲ್ಲರ ಮುಂದೆ ಮದುವೆ ಅಷ್ಟೇ, ತಾಳಿ ಕಟ್ಟೋದಷ್ಟೇ. ಪ್ರೀತಿ ಒಬ್ಬರಿಗೊಬ್ಬರು ಪ್ರೀತಿ ಕೊಟ್ಟ ಮ್ಯಾಗ ಮುಗಿದು ಹೋಯ್ತು ಅಲ್ಲಿ ಅಲ್ಲೇ ಗಂಡ ಹೆಂಡತಿ. ಓಕೆ ಓಕೆ ಹೋಗಿ ಕೆಲಸ ಮಾಡು. ಮಾಡ್ಬೇಕು. ಹ್ಞೂ ಬೈ ಬೈ ಬೈ. ಕೆಲಸ ಮಾಡ್ತಾರೆ. ನಾವು ಒಂದು ಸ್ವಲ್ಪ ಅಡ್ಡಾಡ್ತೀನಿ. ನೀವು ಸ್ವಲ್ಪ ಮಲ್ಕೊಳ್ರಿ. ಫ್ರೆಂಡ್ಸ್, ಗ್ಯಾಸ್ ಒರೆಸ್ತಾ ಇದ್ದೀನಿ ನಾನು. ನಮ್ಮಮ್ಮ ಮಲ್ಕೊಂಡವ್ರೆ. ನೋಡ್ರಿ ಫ್ರೆಂಡ್ಸ್, ಮಲ್ಕೊಂಡವ್ರೆ ಗೋಳಿ ತಗೊಂಡು. ನೋಡ್ರಿ ಗೋಳಿ ತಂದ್ಕೊಂಡಿದ್ವಿ. ಈಗ ಗೋಳಿ ಎಲ್ಲ ಐತೆ ನೋಡ್ರಿ. ಕೆಲಸ ಮಾಡ್ತಾ ಇರ್ತಾಕಿನೇ ಮಾಡಿಬಿಡ್ತಾ ಕೆಲಸ ಮಾಡ್ತೀನಿ ಇವಾಗ ಹೋಗಿ ಆಡಚ್ಚಿ ಕೆಲಸ ಮಾಡೋದು. ಕೆಲಸ ಮಾಡೋದು ಭಾಳ ಅದ. ಅದ್ರ ಬಗ್ಗೆ ಜರ ಸ್ಪೀಚ್ ಕೊಡು. ಹಾಳಾಗಿ ಕೆಲಸ ಆಡಚ್ಚಿ ನನಗೆ ಫೋನ್ ಇರಬೇಕು, ಇಲ್ಲಾಂದರೆ ಟಿ ವಿ ಇರಬೇಕು. ಕೆಲಸ ಮಾಡ್ಬೇಕಂದ್ರೆ, ಇಲ್ಲಾಂದರೆ ಇಂಟ್ರೆಸ್ಟ್ ಬರಲ್ಲ ಫ್ರೆಂಡ್ಸ್. ಏನು ನೋಡಲ್ಲ, ಫೋನ್ ನೋಡ್ತೀನಿ ಜಾಸ್ತಿ. ಇಲ್ಲ ಕೆಲಸ ಮಾಡುವಾಗ ಏನು ನೋಡಲ್ಲ, ಹಾಡು ಹಚ್ಬಿಟ್ಟು ಕೆಲಸ ಮಾಡ್ತೀನಿ. ಕೆಲಸ ಮಾಡುವಾಗ ಜಾಸ್ತಿ ಹಾಡು ಅಲ್ಲಿ ಹಾಡಾಕೋದು, ಬಾಯಿಗೆ ಹಂಗೆ ಹೇಳ್ಕೊಂಡು ಕೆಲಸ ಮಾಡೋದು. ಆವಾಗ ಬೇಗ ಬೇಗ ಕೆಲಸ ಮಾಡ್ಬೋದು. ಇಂಟ್ರೆಸ್ಟ್ ಬರ್ತೈತೆ. ಬೇಗ ಕೆಲಸ ಮಾಡ್ಬಿಟ್ಟು ಬಂದು ಆರಾಮಾಗಿ ಕುತ್ಕೋಬೋದಲ್ಲ. ಯಾರು ಫೋನ್ ಇಲ್ಲ, ಟಿ ವಿ ಇಲ್ಲ, ನಿಧಾನಾಗ ಮಾಡ್ಕೊಂಡು ಇಂಟ್ರೆಸ್ಟೇ ಬರಲ್ಲ, ಬೋರಿಂಗ್ ಆಗೋಯ್ತು. ನಾನು ಗ್ಯಾಸ್ ಒರೆಸ್ತೀನಿ ಫ್ರೆಂಡ್ಸ್. ನೋಡ್ರಿ ಇನ್ನ ಕೆಲಸ. ಇವತ್ತು ಯಾರಮ್ಮ ಪೂಜೆ ಮಾಡಿದ್ದು? ಅಪ್ಪಲ್ಲ, ಅಪ್ಪ ಪೂಜೆ ಮಾಡೋರು ನೋಡ್ರಿ. ನಿಮಗೆ ಹುಷಾರಿಲ್ಲ ಅಂತ ಅವ್ರಿಗೂ ಇಂಟ್ರೆಸ್ಟ್ ಬಂದಿಲ್ಲ ನೋಡ್ರಿ. ಇವಾಗ ಇದೆಲ್ಲ ಎತ್ತಿ ಗ್ಯಾಸ್ ಒರೆಸಿ ಆಮೇಲೆ ಸಿಗ್ತೀನಿ ರೀ. ನೋಡ್ರಿ ಫ್ರೆಂಡ್ಸ್, ಇವಾಗ ಕಸ ಹೊಡಿತಾ ಇದ್ದೀನಿ ನಾನು ಜೋರಾಗಿ. ಫ್ರೆಂಡ್ಸ್, ಗ್ಯಾಸ್ ಒರೆಸಿದಾಯ್ತು, ಕಸ ಹೊಡಿತಾ ಇದ್ದೀನಿ ಇವಾಗ. ಹೆಣ್ಮಕ್ಳು ಹಣೆ ಬರಲ್ಲ ಇಷ್ಟು ನೋಡ್ರಿ ಫ್ರೆಂಡ್ಸ್. ತವ್ರ ಮನೇಲಿ ಇದ್ದಾಗೂ ಇದೆ, ಗಂಡನ ಮನೆಗೆ ಬಂದ್ರೇನು ಇದೆ ನೋಡ್ರಿ ಫ್ರೆಂಡ್ಸ್. ಹೆಂಗ ಅನ್ಸುತ್ತೆ? ಯಾರಕ್ಕೊಂದು ಇಲ್ಲ ಆಗ್ತದೆ. ಅವ್ರ ಮನ್ಯಾಗೂ ಅದೇ, ಗಂಡ ಮನ್ಯಾಗೂ ಅದೇ. ಹೆಣ್ಮಕ್ಳದ ಮತ್ತೆ ಎಲ್ಲಿ ಹೋದ್ರೆ ಎಲ್ಲಿ ಕುಂತು ಉಣ್ಣದ ಹೇಳು. ಹೆಣ್ಮಕ್ಳು ಜೀವನನೇ ಇಷ್ಟೇ. ಯಾವಾಗ ನೋಡಿದ್ರೆ ಬರೀ ಕೆಲಸ ಕೆಲಸ ಕೆಲಸ. ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಕಸ ಗುಡ್ಸು, ಅಡ್ಗೆ ಮಾಡು, ಮಕ್ಳು ಅಂಡ ತಿಕ್ಕು, ಇದೇ ಆಗೋಯ್ತು. ದನ ಕರು ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು. ನಿಮ್ಮ ಯಜಮಾನಪ್ಪನ ಬಗ್ಗೆ ಹೇಳು. ಏನ್ ಹೇಳೋದು? ಪಾಪ 12 ದಿನ ಹೋಗ್ಯಾನ ಟ್ರಿಪ್ಪಿಗೆ. 15 ದಿನ ಆಯ್ತು. 15 ದಿನ ಐತಿಲ್ಲ? ಹೋಗಿ 15 ದಿನ ಆಯ್ತು. ಹೇಳ್ತಿದ್ದ 5 ದಿನ ಗೋವಾ ಟ್ರಿಪ್ ಹೋಗಿದ್ದೆ, ಅಲ್ಲಿಂದ ಬಂದೆ, 2 ದಿನ ಇದ್ದೆ. ಇವಾಗ ಮತ್ತೆ 15 ದಿನ ಹೋದೆ, 25 ದಿನ ಆಯ್ತು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಒಂದ್ಸಲ ಬಿದ್ದಿರಲ್ಲ ಅವ್ರು. 25 ದಿನ ಆಯ್ತು. ಇವಾಗ ಮತ್ತೆ ಹೋಗ್ಬೇಕಂತ 6ನೇ ತಾರೀಕು ಹೇಳ್ತಾ ಇದ್ದ. ನಿಮ್ದು ಫ್ರೆಂಡ್ಸ್ದು? ನನ್ನ ಫ್ರೆಂಡ್ಸ್ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ. ನನ್ನ ಫ್ರೆಂಡ್ ನೋಡ್ರಿ, ರಾಜಿ ಅಲ್ಲಿದೆಲ್ಲ ನೆನ್ಪು ಹೊಂಟದ. ಈಗ ಬಿಟ್ಟು ಬಂದಾಳಿಲ್ದು. ಯಾರ್ಯಾರು ನೆನ್ಸ್ಕೊತಿ? ಅಲ್ಲಿಂದ ಯಾರ್ಯಾರು ನೆನ್ಸ್ಕೊತಿ? ಯಾರು ನೆನ್ಸ್ಕೊಂಡಲ್ಲ, ನನ್ನ ಫ್ರೆಂಡ್ ಒಬ್ರು ಸಿಕ್ಕರೆ ಸಾಕು. ಅದು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್. ನಂಗೂ ಒಬ್ಬ ಫ್ರೆಂಡ್ ಚಿಕ್ಕ ವಯಸ್ಸಿಂದ. ನೀವಾದ್ರೂ ಫೋನ್ ಮಾಡಿ ಮಾತಾಡ್ತೀವಿ. ಹೌದು, ಮೊದಲು ಮಾತಾಡ್ತಿದ್ದಿಲ್ಲ. ಮೊದಲು ಸ್ಟಾರ್ಟಿಂಗ್ ಇದೆ ನಂಬರು ಇಲ್ಲ ನನ್ನ ಹತ್ರ. ನಮಗೂ ಸ್ಟಾರ್ಟಿಂಗ್ ನಂಬರ್ ಇದ್ದಿಲ್ಲ. ಈ ಕಡೆ ಮಾತಾಡ್ತೀವಿ. ಹೆಂಗಾದ್ರೂ ಮಾಡಿ ನಂಬರ್ ಇಸ್ಕೊ. ಈಗ ಯಾರ ಹತ್ರ ಇಸ್ಕೊಳೋದು ಅಂತ ಗೊತ್ತಾಯ್ತಾ ಇಲ್ಲ. ನಾವು ನೋಡು ಎಷ್ಟು ವಿರಾಜ್ ಹುಟ್ಟಿದ ತೊಳಿ ನನ್ನ ನಂಬರ್ಕಿಂತ. ಮತ್ತೆ 6-7 ವರ್ಷ ಆಯ್ತು ಕಾಂಟ್ಯಾಕ್ಟ್ನಾಗ ಇದ್ದೀವಿ. ಭವ್ಯ ಅಂತ ಫೋನ್ ಹಚ್ತಾಳಲ್ಲ ಅಕ್ಕಿನಿ. ನೋಡ್ರಿ ಫ್ರೆಂಡ್ಸ್, ಏನ್ ಮಾಡೋದು?
ಕಸ ಹೊಡ್ಲಿತ್ತ ಪಾಪ ಬೇಜಾರ ಬಿಟ್ಟದ್ರಕ್ಕಿಂದ ಇವತ್ತೆಲ್ಲ ಅವ್ರ ಗಂಡಂದು ಮತ್ತು ವಿಚಾರ ಮಾಡಿ 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 ತಲೆ ಪಟ್ರಿ ಬಿಟ್ಟದ ವಿಚಾರ ಮಾಡಿ ಮಾಡಿನೇ ಬಿದ್ದಿಲ್ಲ ನಾವು ಮೇಲ್ಗಡೆ ಹೆಂಗೆ ಹೋಗಿ ಬಿದ್ದೀವತ್ತು ತೋರ್ಸಮ್ಮ ಮೇಲ್ಗಡೆ ಫ್ರೆಂಡ್ಸ್ ನಂಗನ ಹೆಂಗ್ ಬಿದ್ದಿದ್ದೀನಿ ಗೊತ್ತಾ ಫ್ರೆಂಡ್ಸ್ ನಂಗೆ ನಗು ಬರ್ತೈತೆ ಅಳುನು ಬರ್ತೈತೆ ನಗುನು ಬರ್ತೈತೆ ಒಂಥರ ಬೇಜಾರಾಗೋಯ್ತು ಹಂಗಾಯ್ತು ಗೊತ್ತಾ ಫ್ರೆಂಡ್ಸ್ ನಡೀರಿ ಹೆಂಗ್ ಬಿದ್ರಿ ಅಂತ ತೋರಿಸ್ತೀನಿ ನಾನು ತೋರಿಸ್ತೇನೆ ಫ್ರೆಂಡ್ಸ್ ನಂಗೆ ಈಗ ಒಂದು ಸ್ವಲ್ಪ ಗೋಳಿ ತೊಳಿ ನಡ್ಯಾಕ ಹೊಂಟದ ಇಲ್ಲ ನಡ್ಲಿಕ್ಕೆ ಬರ್ತಿದ್ದೆ ನಾನು ಇವ್ರನ್ನ ಕೇಳ್ದೆ ಬಿದ್ದಿದ್ದೀರಾ ತಾನೇ ಅಂತ ಹೇಳಿದೆ ಇಲ್ಲ ಅಂದೆ ಇಲ್ಲ ರಾಜಿ ಬಿದ್ದಿಲ್ಲ ಇಲ್ಲ ನನ್ಗೆ ಗೊತ್ತಿತ್ತು ಸುಮ್ನೆ ಕಾರಣ ಬರಲ್ಲ ನೈಟ್ ಹಾಕೊಂಡು ನೀವು ಆ ಕಡೆ ಹೆಂಗ್ ಹೋಗಿರ್ತೀರಾ ನನ್ ಡೌಟ್ ಬಂದಿತ್ತು ಅದಕ್ಕೆ ಬಿದ್ದೀನಿ ಅದಕ್ಕೆ ಬಿದ್ದಿದ್ದೀರಾ ಯಾರು ವಿರಾಜ್ ವಿಜ್ಜಿ ಬಂದ್ರೆ ನಾ ಅವ್ರನ್ನ ನಡಿ ಅಂತ ಕಳ್ಸಿದ್ರಂತೆ ಹೌದು ಅವ್ರಿಗೆ ಬರಲ್ಲ ಕತ್ಲಿತ್ತು ರಾತ್ರಿ ಬೋತಾರತ್ ನಾ ಮಾಡ್ದ ನಾನೇ ಹೋಗ್ಬಿದ್ದ ಕರಿಬೇಕು ತಾನೇ ನೀನೇ ಬಿದ್ದಿದ್ದಲ್ಲ ಇಲ್ಲೇ ಬಿದ್ದಿದ್ದು ಇನ್ನ ಬಾಂಡೆ ತಿಕ್ಬೇಕು ನೋಡ್ರಿ ಫ್ರೆಂಡ್ಸ ನಡಿ ಮ್ಯಾಗ ನೋಡ ನೀ ಎಲ್ಲಿ ಬಿದ್ದಿ ನಾನು ಇಲ್ಲೇ ಇಲ್ಲಿ ಇದು ಹೊಡಿತು ಇಲ್ಲಿ ಹಾ ಇಲ್ಲಿ ಬಿದ್ದಿ ಹ್ಯಾಂಗ್ ಬಿದ್ದಿ ಇಲ್ಲಿ ಕಾಲು ಹಿಂದೆಗಡೆ ಹಿಂಗ್ ಹೋಗಿತ್ತು ಫುಲ್ಲು ಕಾಲು ಇಲ್ಲೋಗಿ ಇದು ಇಲ್ಲಿ ಬಂದಿತ್ತು ಹಾ ಈ ಕಡೆ ಇದು ಇಲ್ಲಿ ಅದು ಗಾಡಿ ಹತ್ತದ ಕೈಗೆ ಗೋಡೆ ಇಲ್ಲ ಹತ್ತೈತೆ ಹೊಟ್ಟೆ ಇಲ್ಲಿ ತಗಲೈತೆ ಸೋರೆ ನೀ ಅಲ್ಲಿ ಮ್ಯಾಗ ಬಿದ್ದಿಲ್ಲ ಮೇಲೆಲ್ಲ ಕೆಳಗೆ ಬರ್ಬೇಕಾದ್ರೆ ಇಲ್ಲಿ ಹೆಂಗ್ ಬಿದ್ದಿ ಅದೇ ವಿಜಿಯಿಂದ ಬರ್ತೈತೆ ವಿಜಿ ಬಾರ ಬಿದ್ದೈತೆ ವಾರ ಬಿದ್ದೈತೆ ಅನ್ಕೊಂಡು ಅಲ್ಲಿ ಕಾಲು ಸಿಗ ಬಿದ್ದಿ ಇಲ್ಲಿ ಬಿದ್ದಿ ಏನ್ ತಗ್ಲಕೊಂಡಿತ್ತು ಗೊತ್ತಿಲ್ಲ ಎಲ್ಲಿಂದ ಇಲ್ಲೇ ಬಿದ್ದಿದ್ದು ನಡ್ಕೊಂಡ್ ಬರ್ತಾ ಇದ್ದೆ ಸಡನ್ ಆಗಿ ಬಂದು ನನ್ ಕತ್ತೆ ಹೆಚ್ಚಿಲ್ಲ ಅಂದಿದ್ರೆ ನಂಗೆ ನಿಜ ಯಪ್ಪ ನಾ ಇಲ್ಲಿ ಬಿದ್ದಿಲ್ಲ ಮ್ಯಾಗ ಬಿದ್ದೀನಿ ನಂಗೆ ಗೊತ್ತು ನೀವು ಅಲ್ಲೇ ಉಲ್ಟಾ ಹೋಗಕ್ ಹೋಗಿದ್ದೀರ ಬಿದ್ದಿದ್ದು ನೈಟಿ ಅಲ್ಲಿ ಮ್ಯಾಗ ಮಿಸ್ ನಾನು ಅಲ್ಲಿಂದ ಅಲ್ಲಿ ಕೆಳಗಡೆ ಬಿದ್ದಿದ್ದೆ ನೋಡ್ರಿ ಫ್ರೆಂಡ್ಸ ಅಕ್ಕಿ ಇಲ್ಲಿ ಬಿದ್ದಾಳತ್ತಿ ಸಿಗ್ಬಿದ್ದು ಇಲ್ಲಿಂದ ಬಂದು ಅಲ್ಲಿ ಹೋಯ್ತಾ ಇದ್ದವಳು ಹಂಗೆ ಬಿದ್ದೆ ಅವಾಗ ಮೊನ್ನೆ ಒಂದ್ಸಲ ಇಲ್ಲಿ ಹಚ್ತಾ ಇದ್ದವಳು ಪಾರಿಗಳು ಬಿದ್ದಿಲ್ಲ ಒಂದ್ಸಲನು ನಾವೇ ಬಿದ್ದಿ ಬಿದ್ದಿಲ್ಲ ಅವ್ರಿಗೆ ಹೇಳಿ ನಾವೇ ಬಿದ್ದಿದ್ದೀವಿ ಖರೆ ಅವ್ರಿಗೆ ಒಂದ್ಸಲನು ಬಿದ್ದಿಲ್ಲ ನಾವೇ ಬಿದ್ದಿದ್ದು ನೋಡ್ರಿ ಫ್ರೆಂಡ್ಸ ಇನ್ನ ಹುಡುಗರ ಚಲೋ ಒಂದ್ಸಲ ಬಿದ್ದಿಲ್ಲ ಅವ್ರು ಓಡಾಡ್ತಾರ ನೋಡಿದಿಲ್ಲ ಇದ್ರ ಮೇಲೆ ನಿಂತ್ಕೊಂಡು ಡಬ್ಬ 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 ಅಂತ ಓಡಾಡ್ತಾರ ಹೌದು ನಾ ಬಟ್ಟಿ ಮೊನ್ನೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬೀಳ್ತಾ ಇದ್ದೆ ನಿನ್ನೆ ಸಂಜೆನೆ ಹ್ಯಾಂಗೆ ಈ ಕಡೆ ಇಲ್ಲಿ ಹೋಗಿದ್ನಲ್ಲ ಇಲ್ಲಿ ಹೆಂಗ್ ಹೋಗಿದ್ನಿ ಇಲ್ಲಿ ಹಿಂಗ್ ದಾಟ್ತೆ ಓ ಹಿಂಗ್ ಹೋಗಿದ್ದೆ ಕಾಲು ವಿಜಿ ನಿಂತ್ಕೊಂಡು ಹಿಂಗ್ ನುಗ್ತಾ ಇದೆ ವಿಜಿ ಸುಮ್ಮನೆ ಇರೋ ಅನ್ಕೊಂಡು ಹೋಗ್ಬಿಟ್ಟು ನಿಂತ್ಕೊಂಡೆ ಹಿಂದಕ್ಕೆ ಹೋಗಿ ಕಲ್ಲೆಲ್ಲ ಕೆಳಗಡೆ ಬಿದ್ದೋಯ್ತು ಆತು ಬಂದೇ ಬಿಟ್ಟೆ ಹೌದು ನಾ ನಿನ್ನೆ ಈ ಬಟ್ಟೆ ಇಲ್ಲಿ ಬಿದ್ದು ನಿಮ್ಗೆ ತೊಗೊಂಬಂದಿನಿಲ್ಲ ರಾತ್ರಿ ಕಿಲ್ ಬಿದ್ದಾವ ಬಟ್ಟಿ ಇಲ್ಲಿದ್ವಾ ಹುಷಾರ್ ಫ್ರೆಂಡ್ಸ್ ಈಗ ಶರ್ಟಿನ ಅಲ್ಲೇ ಬಿದ್ದದ ನೋಡು ಬಿದ್ದಿ ನೀನು ಹಿಂಗೆ ಮಾಡಿ ನಾ ಬಿದ್ದೀನಿ ಸುಮ್ಮನೆ ರೀ ನಿಮ್ಗಂತ ಹತ್ತಾಗ ಬರಲ್ಲ ನೀನು ಹಿಂಗೆ ಮಾಡೀನಿ ಹಿಂಗೆ ಏನ್ ಮಾಡೋದು ಫ್ರೆಂಡ್ಸ್ ಯಾರು ಎತ್ಕೊಂಡಾಗ ಬರಲ್ಲ ಅದ್ರ ಬೇರೆ ನೈಟಿ ಹಾಕೊಂಡೆಲ್ಲ ಹೆಣ್ಮಕ್ಳು ಇದ್ರೇನು ವೇಸ್ಟ್ ಮನೆಗೆ ಸುಮ್ಮನೆ ಅವ್ರು ಇರ್ತಾರೆ ಏನಾದ್ರು ಹೆಲ್ಪ್ ಮಾಡೋಣ ಅನ್ನೋದೇ ಇರಲ್ಲ ಯಾರಿಗೂ ಹೌದಾ ನಿಜ ಯಾಕೆ ನಿಮ್ಮ ಮಾಡಿ ಮಾಡಿ ಮೈದಾ ಮಾಡಲ್ವಾ ನಮ್ಮ ಮೈದಾನ್ ಬಿಡ್ರಿ ಮಾಡ್ತಾ ಇವಾಗ ಮಾಡ್ತಾನೆ ಮೈದಾ ಮಾಡ್ತಾನೆ ಗಂಡನ ಬಗ್ಗೆ ಹೇಳತ್ತೀಯೇನು ಗಂಡನ ಬಗ್ಗೆ ಹಾಂ ನಿಮ್ಮ ಮನೇಲಿ ಹಿಂಗೆ ಇರ್ತಾರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ನಾವಿರಪ್ಪ ನಿಮ್ಮ ಪಪ್ಪ ಮಾಡ್ತಾರೆ ಕೆಲಸ ನಮ್ಮ ದಂಡ ನಮ್ಮ ಯಜಮಾನಪ್ಪ ಮಾಡ್ತಾರ ನಮ್ಮ ಮಗ ಮಾಡ್ತಾನ ನೀನ್ ಗಂಡನೇ ಮಾಡಲ್ಲ ನನ್ನ ಗಂಡನೇ ಮಾಡಲ್ಲ ಎಮ್ಮೆ ಅದು ಹೌದೌದು ನೀ ಬಿದ್ದಿ ಅಂದ್ರೆ ಖುಷಿ ಆಗಿದಿಲ್ಲ ನೀ ಖುಷಿ ಅಲ್ಲ ನೋಡ್ರಿ ಅಮ್ಮ ಮಗಳು ಇಬ್ರು ಬಿದ್ದಿದ್ದೀರಾ ನಿಂಗೆ ನೋವಾಗಲ್ಲ ಅಂತ ನಾನು ಕೇಳಿದ್ರೆ ನಂಗೆ ನೋವಾಗಲ್ಲ ಅವು ಬ್ಯಾನಿ ಆಗಲ್ಲತ್ತ ನಿಮ್ಮ ಮೈಯಾಗ ಬಿದ್ದಿ ಅವ್ರಿಗೆ ಯಾಕೆ ಬ್ಯಾನಿ ಆಗ್ತದ ಆಗಲ್ಲದು ಅವ್ರು ಬಿದ್ದರೆ ಅವ್ರಿಗೆ ಬ್ಯಾನಿ ಆಗ್ತದ ಅವ್ರಿಗೆ ಆಗಲ್ಲ ಬಿದ್ದೋದ್ನಲ್ಲ ನಮಗ್ ಬ್ಯಾನ್ ಆಯ್ತಿತ್ತು ಅವ್ರಿಗೆ ಬ್ಯಾನ್ ಆಗಲ್ಲ ಆಗಲ್ಲ ಪಾಲಕ್ ಇಲ್ಲಿಂದ ಬಿದ್ರೆ ಹೆಂಗಿರ್ತೈತಿ ನೋಡ್ರಿ ಫ್ರೆಂಡ್ಸ್ ಹೌದು ಹಿಂಗೆ ಮಾಡಿನೇ ಅದು ಬಟ್ಟೆ ಒಣಕ್ಲಕ ಮ್ಯಾಗ ಜಲ್ದಿ ಒಣಗ್ತಾವ ಇಲ್ಲಿ ಬಟ್ಟೆ ಈ ವಿಡಿಯೋ ನೋಡಿದ್ರೆ ನಿಮ್ಮ ಅಣ್ಣ ಬೈತಾರೆ ಈ ವಿಡಿಯೋ ಇಲ್ಲಿ ಹಿಂಗೆ ಬಟ್ಟೆ ಒಣಗ್ತೀವಿ ಫ್ರೆಂಡ್ಸ ಬಟ್ಟೆ ಒಣಕ ಕೆಳಗೆ ಇಲ್ಲಿ ಬೇಗ ಬಿಸಿಲು ಬತ್ತಿತ್ತಲ್ಲ ಬೇಗ ಒಣಗ್ತೈತೆ ಅಂತ ಒಣಗಾಕ್ತೀರಿ ಅದೆಲ್ಲ ಆ ಕಡೆ ಹರ್ಕೊಂಡು ಹೋಗ್ತಿರ್ತೀವಿ ಒಂದು ಕೆಲಸ ಮಾಡಮ್ಮ ಇಲ್ಲಿ ಒಣಕದ್ರೆ ನಮಗೆ ಇಲ್ಲಿ ಕಲಿ ಹಿಂಗೆ ಅಲ್ಲಿ ತೂತದ ಹೊಲಕ್ಕೆ ಬರ್ತದೆ ಇಲ್ಲಿ ಹೌದಿಲ್ಲ ಅಂದ್ರೂ ಅಲ್ಲಿ ಹೋಗಕ್ಕಾಗಲ್ಲ ಅಲ್ಲೋಡ್ ಮತ್ತೆ ಅಲ್ಲಿಗ ವಿರಾಜಿನ ಜಾಂಗ್ ಬಿದ್ದಾವ್ರಿ ಕಲ್ಲಿದ್ ಹೋಗಿ ಬೈಸ್ಕೊತಲ್ಲ ಅವ್ರ ಕೈಲೇ ನಾವ್ ಇದೆಲ್ಲ ನಮಗೆ ರೂಢಿ ಐತೆ ಸ್ಕೂಲ್ ಬಿಟ್ಮೇಲೆ ಹೋಗ್ಬೇಕಾದ್ರೆ ಚೇಪೆಕಾಯಿ ಮಾವಿನಕಾಯಿ ಕಳ್ತನ ಮಾಡಕ್ ಹೋಗ್ತಿದ್ದೀವಿ ಕಳ್ತನ ಮಾಡಕ್ ಹೋಗ್ತಿದ್ರಿ ಹಿಂಗೆ ಕಾಂಪೌಂಡ್ ಹತ್ಬಿಟ್ಟೆ ಕಳ್ತನ ಮಾಡ್ಕೊಂತಿದ್ರೇನೆ ಮಜಾ ಬರೋದು ಹೌದಾ
ಕದ್ದು ತಿನ್ಬೇಕನ್ನು ಸೌಕ ಸೇವ್ ಪತ್ರ ಮುರಂಗಿದ್ದು. ನೋಡ್ರಿ ಎಷ್ಟು ಕಷ್ಟ ಬೀಳ್ತೀವಿ ನಾವು. ತುಂಬಾ ಕಷ್ಟ. ಹೆಣ್ಮಕ್ಳಿಗಿರೋ ಕಷ್ಟ ಗಂಡ್ ಮಕ್ಳಿಗಿಲ್ಲಪ್ಪ. ಇಲ್ಲ ಈ ಸೌಕಸ್ ಗಂಡು ಮಕ್ಳು ನೋಡಿ ಬೈಬೇಡ್ರಿ. ಕೆಲವ್ರು ಇರ್ತಾರೆ, ಕೆಲವ್ರು ಇಲ್ಲ. ಆಕಿ ಗಂಡ ಬಗ್ಗೆ ಮಾತಾಡ್ತಾರೆ, ಆಕಿ ಗಂಡನ ಬಗ್ಗೆ. ಬೇರೆ ಯಾರಿಗಿಲ್ಲ, ಬೇರೆ ತಿಳ್ಕೊಬೇಡ್ರಿ. ಎಲ್ಲ ಗಂಡಸರಿಗೆಲ್ಲ. ಗಂಡಾಗೆ ಮಹೇಶಾಗೆ. ಅದೇ ಮೈಯಾಗು ಹೌದೌದು. ನಡಿ ಆಯ್ತು ಬಿದ್ದಿ. ತಲೆಗೆ ಹಾಕೊಂಡಲ್ಲ ಫ್ರೆಂಡ್ಸ್, ಏನ್ ಹೇಳಿದ್ರು ತಲೆಗೆ ಹಾಕೊಂಡಲ್ಲ. ನೀವು ಬೈರಿ. ಅದಕ್ಕೆ ನೀವೆಲ್ಲ ಅವ್ನ್ ಬೈಯೋದ್ ನಾನು ಅವ್ನಿಗೆ ಬೈಯೋದ್ ನೀವು ನೋಡ್ಲಿ ಅಂತ. ಮೈಯಾಗ ಬೈ. ಅದೇ ವಿಡಿಯೋನೂ ನೋಡಲ್ಲ ಫ್ರೆಂಡ್ಸ್ ಅವನು. ನಾನು ಹೇಳಿಷ್ಟು ನೋಡ್ದೆ ಅಂತಾನೆ. ಬಟ್ಟಿ ಬಣ್ಣ ಮಾಡ ನೋಡಿ. ಕೆಲಸ ಮಾಡ್ಬೇಕು. ತೋರ್ಸಿದಾಯ್ತಲ್ಲ ಬಿದ್ದಿದೆ. ಹಿಂಗೆ ತೋರ್ಸೋಣ. ನೀ ಈ ರಿಯಾಲಿಟಿ ಮಾಡಿ ತೋರ್ಸೋಣ. ನೀ ಹೆಂಗ್ ಬಿದ್ದಿ. ಅದರ ಬೇರೆ ತೂತವ್ರಿ ಫ್ರೆಂಡ್ಸ್. ತೂತಿದ್ದು ಸಿಡಿ ಇರಬಾರ್ದಾಗಿತ್ತಿಲ್ಲ, ಸಫಾಯಿ ಇರ್ಬೇಕಾಗಿತ್ತು. ಅದಕ್ಕೆ ಕಾಲು ಹಿಂಗೆ ಒಳಗೆ ಹಿಂಗೆ ಬಟ್ಟೆ ಗಿಡ ಸಿಗ್ಬಿದ್ದು ಮುಗೀತು. ಹಿಂಗೆ ಹೋಗ ಹಿಂಗೆ ಸಿಗ್ಬಿತ್ತ ಮುಗೀತು. ಹಿಂಗೆ ಫಾಸ್ಟ್ ಮಾಡ್ಲಿಕ್ಕೆ ಹೋಗಿ ನಾನು ಅದೇ ಅಂಜಿಕೆ ಬರ್ತದೆ. ಒಮ್ಮೆ ನೈಟ್ ಗಿಡ ಸಿಗ್ಬಿದ್ದಲ್ಲ, ಅಲ್ಲೇ ಹೋದಿರ್ತಾವ ಬಾಯನು. ಹುಡುಗರು ಹ್ಯಾಂಗ ದಂದ ಓಡಾಡ್ತಾರೆ ನೋಡಿದಿಲ್ಲ. ಹಿಂಗೆ ನೀನು ಹೋಲಕ್ಕೆ ಹೋಗಿ ಬಿದ್ದವಳ್ರಿ ರಾಜಿ. ಫ್ರೆಶ್ ನಾ ಗೋಳಿ ತೊಳಿಂತ ಒಂದು ಸ್ವಲ್ಪ ಫ್ರೆಶ್ ಆಗಿನ್ರಿ, ಮಾತಾಡಕತ್ತೀನಿ. ಹಿಂಗೆ ಬಿದ್ದಿ. ಹೂವಾ ಹೌದೌದು. ಈಗ ಸ್ವಲ್ಪ ಗೋಳಿ ತೊಗೊಂಡಿನಿ. ಅದು ಪತ್ರ ಬೇರೆ ಅಡ್ಡ ಬರ್ತಿಲ್ಲ. 2-3 ಸಲ ಹತ್ತೆ ನಂಗೆ ಕೈಗೆ ಅದು ಪತ್ರ. ಹಿಂಗೆ ಕೈ ಹಿಡ್ಕೊಂಡು ಬರ್ತೀವಿ, ಹಂಗೆ ಕೈಗೆ ಹತ್ತದು. ಕೆಲಸ ಮಾಡು ನಡಿ. ಮತ್ತೆ ಸಿಗ್ತಿ ಕೆಲಸ ಮಾಡ್ತಾಳ್ರಿ ಆಕಿ. ನೋಡಮ್ಮ ಏನೇನು ಮಾಡ್ತಾಳೋ ರಾಣಿ. ಕೆಲಸ ಮಾಡಿ ಇಷ್ಟೊಂದು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಯಾರು. ನಾವೇ ವೇಸ್ಟ್ ಮಾಡೀವಿ ನೋಡ್ರಿ. ಎಷ್ಟನ್ನ ವೇಸ್ಟ್ ಮಾಡಲ್ರಿ ಫ್ರೆಂಡ್ಸ್. ಅದು ನಿನ್ನೆ ಅಕ್ಕಿ ತಂದಿನಿ. ಒಟ್ಟ ಅನ್ನ ಚೆನ್ನ ತಲೆಗಿತ್ತು. ಚಲೋ ಇಲ್ಲ ಅಕ್ಕಿ. 50 ರೂಪಾಯಿ ಕೆಜಿ ತಂದೇನಿ. ಚಂದ ಪಾಣದನ ಮಾಡೀನಿ. ಹಳಸಿಯಾಗದ ಹಂಗೆ ಚಂದೇ ಇಲ್ರಿ ಒಟ್ಟ ಅನ್ನ. ಸಂಜೆ ಮಾಡಿದ್ದು ಬೈಲಿಗತ್ತಿರಲ್ಲ. ಪಪ್ಪ ಬೈತಾರ. ಅನ್ನ ವೇಸ್ಟ್ ಮಾಡಿದ್ರೆ ಬೈತಾರ. ವೇಸ್ಟ್ ಮಾಡಿದ್ರು ಇದೆ ಫ್ರೆಂಡ್ಸ್. ಅದನ್ನು ಬೈತಾ ಇದ್ರು. ಬೈಲತ್ತಿರಿ ವೇಸ್ಟ್ ಮಾಡಿದ್ರ. ಸಣ್ಣ ಇಲ್ಲಿ ಇದಕ್ಕೆ ಹಾಕೆ ಹಂದಿತ್ತಿತ್ತಾವ ರಾಜಿ. ನೀರು ಹಾಕಿದಕ್ಕೆ ಸುಮ್ಮ ಅದ ರೀತಿ ಇಲ್ಲಿ ವೇಸ್ಟ್ ಮಾಡೋಕ್ಕಂತೂ ಹೋಗ್ಲೇಬೇಡ್ರಿ ಫ್ರೆಂಡ್ಸ್. ಇವಾಗ ಬೇರೆ ಕಡೆ ನೋಡ್ಬೇಕು. ಅಂದ್ರೆ ಅನಾಥಾಶ್ರಮಲ್ಲಿ ನೋಡ್ಬೇಕು. ಸಿಗಲ್ಲ. ಹೌದು ಸರಿ. ನಾವು ವೇಸ್ಟ್ ಮಾಡಲ್ರಿ ಫ್ರೆಂಡ್ಸ್. ಅದು ಯಾಕೋ ಏನೋ ಅನ್ನ ಅಕ್ಕಿ ಚಲೋ ಇದ್ದಿದ್ದಿಲ್ರಿ. ದುಕಾನ್ ನಾವು 2 ದಿನ ಅನ್ನ ಇಟ್ಟರೆ ಏನಾಗಲಿಲ್ಲ ರಾಜಿ. ಹೌದು. ಅದೇ 2 ದಿನ ಅಕ್ಕಿ ಮಾಡಿದ್ರೆ ಏನಾಗಲ್ಲ. 2 ದಿನ ಉಂಡ್ರಿ ಏನಾಗಲ್ಲ. ಅದು ಒಮ್ಮೆ ಇದನ್ನೇ ಆಗ್ಯದ. ಯಾಕೋ ಅನ್ನ ಒಂದು ಥರನೇ ಆಗ್ಯದ. ಅದಕ್ಕೆ ಬೇಡ ಅಂದ್ರೆ ಚೆನ್ನಾಗಿಲ್ಲ. ಅಕ್ಕಿ ಚಲೋ ಇಲ್ಲ. ಸೊ ಅದಕ್ಕೆ ಅನ್ನ ವೇಸ್ಟ್ ಮಾಡಲ್ಲ. ಏನೋ ಅನ್ಕೋಬೇಡ್ರಿ. ಅಷ್ಟು ವೇಸ್ಟ್ ಆಗ್ಯದ. ಹೆಂಗೋ ಅನ್ಸ್ಕತ್ತ. ಒಂದು ಟೈಮ್ ಊಟ ತಿರ್ತ ಮಂದಿಗೆಲ್ಲ. ಹೌದು. ಭಾಳ ಕಸ ಹೊಡಿಬಾ. ಬಟ್ಟೆ ಒಗಿಬೇಕ್ರಿ. ಬಟ್ಟೆ ಒಗಿತಾಳೆ ಹಾಕಿನೇ ಮಾಡ್ತಾಳೆ ಇವತ್ತು. ಬಟ್ಟೆ ಬಂಡೆ ಎಲ್ಲ ಹಾಕಿನೇ ಮಾಡ್ತಾಳೆ. ಕಸ ಹೊಡಿಬೇಕು. ನಾನೇ ಒಂದು ಸ್ವಲ್ಪ ಗೊಳಿ ತೊಗೊಂಡು ಒಂದು ಸ್ವಲ್ಪ ಆರಾಮಾಗ್ಯದ್ರಿ. ನಾನು ಕೆಲಸ ಮಾಡ್ತಾ ಅಂದ್ರೆ ಮುಕ್ಕೋತೀನಿ ಕೇ ಮಾಡ್ತಾ. ನಾನು ಬಾಂಡೆ ತಿಕ್ಕಿ ಬಟ್ಟೆ ಒಗಿ ಬರ್ತೀನಿ. ಬಾ ಬಾಂಡೆ ತೊಳಿ ನೋಡ್ರಿ. ಆಯ್ತು ತೊಡೆ ಬಾಂಡೆ. ಮೈದಾ ರಾತ್ರಿ ಹೊಸ ತೊಳ್ದ. ಬಾಂಡೆ ಕಮ್ಮಿ ಇದು. ನಿಮ್ಮ ಮೈದಾ ಯಾಕೋ ಕೆಲಸ ಮಾಡಿಲ್ಲ ನೀವು. ಹೌದಾ. ನಿಮ್ಮ ಮೈದಾ ನಿಮ್ಮ ಮತ್ತೆ ಕೇಳ್ತಾನವ. ನಮ್ಮ ಮತ್ತೆ ಕೇಳ್ತಾನವ. ನೀ ಬೇಡ ಅಂದ್ರೆ ಕೇಳ್ತಾನವ ನಿಮ್ಮ ಮೈದಾ. ನಾ ಹೇಳೋದ್ನು ಕೇಳ್ತಾನ. ಎಲ್ಲ ಟೈಮಲ್ಲಿ ಕೇಳಲ್ಲ. ನಾನು ಹೇಳೋದು ಎಲ್ಲ ಟೈಮಲ್ಲಿ ಕೇಳಲ್ಲ. ಹೌದಾ. ಎಲ್ಲ ಟೈಮಲ್ಲಿ ಕೇಳ್ತಾನ. ಏನು ಕೇಳೋದೇ ಇಲ್ಲ. ನೀ ಯಾವಾಗ ಕೇಳ್ಬೇಕನ್ನಿಸ್ತ ಅವಾಗ ಕೇಳ್ತಾನ. ಯಾವಾಗ ಕೇಳ್ಬಾರ್ದು ಅನ್ನಿಸ್ತು ಹೊರ ಕಡೆ ಅಂತಾನ. ಕೇಳ್ತಂತಾರವ. ನೀ ಕೆಲಸ ಮಾಡಿ ಬ್ಯಾನ್. ಅವಾಗ ಹೇಳಿದ್ನಲ್ಲ ನಿಮ್ಮ ಅಣ್ಣ ಏನು ಕೆಲಸ ಅದೇ ಮಹೇಶ್ ಏನು ಕೆಲಸ ಮಾಡಲ್ಲ ಅಂತ ಏನು ಅನ್ಕೋಬೇಡ್ರಿ ಫ್ರೆಂಡ್ಸ್. ಅಂದ್ರೆ ಮಾಡ್ತಾನೆ ಕೆಲಸ ಅವನು. ಅಂದ್ರೆ ಜಾಸ್ತಿ ಮಾಡಲ್ಲ. ನನ್ನ ಕೈಯಲ್ಲಿ ಯಾವ್ದಾಗಲ್ಲ ಅದು ಬಂದ್ ಮಾಡ್ಕೊಡ್ತಾನೆ. ಅದು ಮಾಡ್ತಾನೆ. ಹೆಂಡತಿಗೆ ಏರಣ ಬಿಡೋದ್ ಕೆಲಸ ಮಾಡ್ತಾನೆ ಬಿಡು. ಮಾಡ್ಕೊಡ್ತಾನೆ. ಏನೋ ತಪ್ಪು ತಿಳ್ಕೊಬೇಡ್ರಿ ನೀವು. ಗಂಡಗ್ ಬೈತಾಳಂತೆ ಸುಮ್ನೆ ಅವಾಗವಾಗ ಜಲ ಕೊಡ್ಬೇಕಾಗ್ತ ಗಂಡಗ. ಹಂಗೆ ಮಾಡ್ಬೇಕು. ಗಂಡಗ್ ಜಲ ಕೊಡ್ಬೇಕು ಅವಾಗವಾಗ. ಸುಮ್ನೆ ಜೋಕ್ ಮಾಡೋದು. ಹೌದೌದು. ಸೀರಿಯಸ್ ತಿಳ್ಕೊಂಬಿಟ್ರೆ ಗಂಡ ಬೈತಾಳಂತ ಸುಮ್ಮನೆ. ಅವರು ಹೊರಗಡೆಯಿಂದ ಕೆಲಸ ಮಾಡ್ಕೊಂಡಿರ್ತಾರಲ್ಲ. ಹೌದೌದು. ಸುಮ್ಮನೆ ಮತ್ತು ಗಂಡ ಬೈಲಿಕ್ಕತ್ತಾಳ ಅನ್ಕೋಬೇಡ್ರಿ. ಸುಮ್ಮನೆ ವಿಡಿಯೋ ನೋಡ್ತಾನಲ್ರಿ ಮೈಯ ಗುಯ್ಯ ಒಂದು ಸ್ವಲ್ಪ. ನೋಡಲ್ಲ ಅದಕ್ಕೆ ಬೈತೇನು. ಮೈಯ ನೋಡಿ ಬೈಯೋ ರಾಜಿ. ಕಮೆಂಟ್ ಹಾಕು. ಅದೇ ಆಗ್ತಾನೆ. ಕಮೆಂಟ್ ಮಾಡು ಅಂದ್ರೆ ಫಸ್ಟ್ ಲೈಕ್ ನಂದೇ ಅಂತ ಹಾಕ್ತಾನ.
ಯಾವಾಗೂ ನೋಡ್ತಾನೆ ಒಂದ್ಸಲ. ಹ್ಞೂ ಆಮೇಲೆ ಏನೋ ಅನ್ಕೋಬೇಡ್ರಿ ಫ್ರೆಂಡ್ಸ್, ನೀವು ಏನಿಗೆ ಬೈತಾಳಲ್ಲ ಅಂತ. ಬೈಲಿಕತ್ತಿಲ್ರಿ ಗಂಡಗ ಸುಮ್ಮ ಹಂಗೆ ಜರ ಜರ ಒಂದ್ ಸ್ವಲ್ಪ ಜೋಕ್ ಮಾಡ್ಬೇಕು ಹಂಗೆ. ಜೋಕ್ ಮಾಡ್ಬೇಕನು. ಅವನು ಕೋಪ ಬರ್ಬೇಕು, ಅವ್ನು ಏನ್ ಮಾಡ್ತಾನೆ ನೋಡ್ಬೇಕು ಅಂತ. ಎಷ್ಟ್ ಸಲ ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ಕೋಪ ಬರ್ಸ್ಬೇಕು ಅಂತ ಬರೋದಿಲ್ಲ ಅವ್ನಿಗೆ. ಬ್ಯಾಡಿ ಯಾವ ಸಿಟ್ಟು ಅದಕ್ಕ ಸಿಟ್ಟು ಕೋಪ ಬರ್ಸ್ಬೇಕು, ಅದೇ ಬೇರೆ ಏನಾದ್ರು ಕೇಳ್ಬಿಟ್ರೆ ಅವಾಗ ಮಾತ್ರ ಸಿಟ್ಟು ಬರ್ತೈತಿ. ಸುಮ್ನೆ ಹೆಂಗೆ ಮಾಡ್ಬೇಕು ಅಂತ. ಹೌದಾ ಸಿಟ್ಟು ಬಂದ್ ಗೊತ್ತಾಗಲ್ಲ ಅದು. ನಾನು ಸೀರಿಯಸ್ ಆಗಿ ಕೇಳ್ತಾ ಇದೀನಿ ಅನ್ಕೊಂಡು, ಅದಕ್ಕೆ ಇವ್ರ ಅಣ್ಣನ್ಗೆ ನಾನೇ ಒಂದ್ ಹೇಳಿದ್ದೀನಿ, ಅವ್ನು ಅರ್ಥ ಮಾಡ್ಕೊಳೋದೇ ಒಂದು. ಅದು ಹಂಗೆ ಅವ್ರು ಹಂಗೆ ನಾವು ಹೆಣ್ಮಕ್ಳೊಂದು ಏನೋ ಅನ್ಬೇಕು, ಅವ್ರು ಬೇರೆ ಏನೋ ಅರ್ಥ ಮಾಡ್ಕೊಂಡಿರ್ತಾರೆ. ಜಗಳ ತೆಗಿಬೇಕು. ಖರೆ ಇದು ಮಾತ್ರ ಖರೆ ನೋಡಿ. ನಾವು ಒಂದೊಂದು ಇರ್ತೀವಿ, ಅವ್ರೊಂದು ತಿಳ್ಕೊಳ್ಳೋದು ಜಗಳ ತೆಗಿಯೋದು. ಅವ್ರು ಇರೋದೇ ಅದಕ್ಕೆ. ಏನು ಮಾಡೋಕ್ಕಾಗಲ್ಲ. ನೀವೇನು ಹಿಂಗೆ ಯಾರನ್ನು ಕಮೆಂಟ್ ಹಾಕ್ರಿ, ಹೋಗಾಕ ಹಿಂಗೆ ಗಂಡ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳೇನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹೆಣ್ಮಕ್ಳ ಲೈಫ್, ನಾವು ಮಾಡಬಾರ್ದು. ಹೆಣ್ಮಕ್ಳ ಲೈಫ್ ಅಡ್ಜಸ್ಟ್ ಮಾಡ್ಕೊ ಅದಕ್ಕೆ ಹೆಣ್ಮಕ್ಳು ಇದ್ದಿರ್ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೆ ಕೆಲಸ. ಅಡ್ಜಸ್ಟ್ಮೆಂಟ್ ಈ ಲೈಫ್. ಬಟ್ಟೆ ಹೋಗಿತಾಳ್ರಿ ಒಂದಮ್ಮ, ಸಾಕು ಹಾಕು. ಈ ಸಲ ನೀರು ಕಣ್ಣಂಗೆ ಚೆಲ್ತಾರೆ, ನೀರೇ ಸಲಲಿಕ್ಕೆ ಚಲ. ಈ ಸೈಡು ನೀರ್ ಕಮ್ಮಿ, ನಮ್ ಸೈಡ್ ಜಾಸ್ತಿ ನೀರ್, ಯಾವಾಗ್ಲೂ ನೀರ್ ಬರ್ತೈತೆ. ಅದಕ್ಕೆ ಅಲ್ಲಿ ರೂಢಿ ಆಗೋಗೈತೆ. ಅಲ್ಲಿ 2 ದಿನಕ್ಕೊಂಡ್ ಬರ್ತಾವ ನಿಂಬಲ್ಲಿ? ಡೈಲಿ ಬರ್ತೈತೆ. ಡೈಲಿ ಬರ್ತೀವು. ಅದಕ್ಕೆ ಆ ರೇಂಜಿಗೆ ನೀರು ಚೆಲ್. ನಮ್ಮ ಅಮ್ಮವ್ರ ಅಣ್ಣನೇ ವಾಟರ್ ಮ್ಯಾನ್ ಅದಕ್ಕೆ. ಅದಕ್ಕೆ ಅಂತ ಪರಿ ನೀರ್ ಬಗ್ಗೆ ಹೇಳ್ತಿದ್ನಲ್ಲ. ನೀರ್ ಜಾಸ್ತಿ ಖರ್ಚು ಮಾಡ್ತೀನಿ, ಗೊತ್ತಿಲ್ಲ ಫ್ರೆಂಡ್ಸ್. ಅದೇನೆ ಅಲ್ಲಿ ನೀರ್ ಇರ್ಬೇಕು ನನ್ಗೆ. ನಿನಗ ಅಲ್ಲಿ ನೀರಿನ ಬೆಲೆ ಗೊತ್ತಿಲ್ಲ. ನಮ್ಗೆ ನೀರಿಲ್ಲ. ಅದೇ ಮನುಷ್ಯನ ಬೆಲೆ ನೋಡು, ಯಾವಾಗಿಲ್ಲ ನೋಡು, ಅದ್ರ ಬೆಲೆನೇ ಜಾಸ್ತಿ ಗೊತ್ತಿರ್ತದ. ಇದ್ದಾಗ ಗೊತ್ತಿರಲ್ಲ ಅದ್ರ ಬೆಲೆ. ನಮ್ಮ ಹತ್ರ ಏನಿರಲ್ಲ ನೋಡು, ಅದಕ್ಕೆ ಜಾಸ್ತಿ ಬೆಲೆ ಇರ್ತದ. ಯಾವಾಗ ನಮ್ಮಲ್ಲಿ ಇರ್ತದೆ ನೋಡು, ಅದಕ್ಕೆ ಬೆಲೆ ಇರಲ್ಲ. ಅದಕ್ಕೆ ಬೆಲೆನೇ ಗೊತ್ತಿರಲ್ಲ. ಯಾವಾಗ ನಮ್ಮಲ್ಲಿ ಆ ವಸ್ತು ಇರಲ್ಲ ನೋಡು ನಮ್ಮಲ್ಲಿ, ಅದು ಅವಾಗ ಅದ್ರ ಬೆಲೆ ಏನದು ಗೊತ್ತಾಗೋದು. ಅದಕ್ಕೆ ಯಾವಾಗ ಭೀ ಇದ್ದಾಗ ಕಳ್ಕೊಬಾರ್ದು, ಕಾಯ್ಕೋಬೇಕು. ಒಮ್ಮೆ ಸಿಗಲ್ಲ, ಬಟ್ ಸಿಕ್ಕಿರ್ಬೇಕು, ಕಳ್ಕೊಬಾರ್ದು. ಕಳ್ಕೊಂಬಳಕ್ಕೆ ಹೊಳೆ ಸಿಗಲ್ಲ. ಕಷ್ಟಪಟ್ಟು ಪಡ್ಕೊಮ್ಯಾಗ ಯಾವ ರೀತಿ ಇಲ್ಲ, ಯಾವ ರೀತಿ ಅದಕ್ಕೆ ಜೋಪಾನ ಮಾಡಿಟ್ಕೋಬೇಕು ಗೊತ್ತಿರಬೇಕು. ಏನೋ ಮಾಡೋಕ್ಕಾಗಲ್ಲ, ಇರತ್ತಾನೆ ಯಾರಿಗೇನೋ ಬೆಲೆ ಗೊತ್ತಿರ. ಅದಕ್ಕೆ ನಿನಗೆ ಅಲ್ಲಿ ನೀರು ಖರ್ಚು ಮಾಡಿದಿ, ನಿನಗೆ ಗೊತ್ತಿಲ್ಲ, ಕಣ್ಣಾಗ ಚೆಲ್ತಿ. ಅಲ್ಲಿ ವಾಟರ್ ಮ್ಯಾನೇ ನಮ್ಮ ಆಗಿದ್ರಲ್ಲ. ಹಾಂ, ಮತ್ತು ಇಲ್ಲಿ ನಮಗೆ ನೀರು ಅದು ಬಡ್ದಾಡ್ತೀವಿ ಗೊತ್ತು. ನಮ್ಮನೆ ನಾಳಿದ್ದು ಎಷ್ಟ ಹಿಗ್ಗದ, ನಮಗೆ ನೀರು ಯಾವಾಗ ನೀರು ಸಿಗ್ತಿದ್ದಿಲ್ಲ ಅಲ್ಲಿ. ಜಾಸ್ತಿ ನೀರು ವೇಸ್ಟ್ ಮಾಡ್ತೀನಿ ನಾನು. ವೇಸ್ಟ್ ಮಾಡಬೇಡಿ ನೋಡು. ಒಂದು ಪ್ಯಾಂಟಿಗೆ ಒಂದು ಬಕೆಟ್, ನಾನಾದ್ರೆ 2 ಬಕೆಟ್ನ ಒಗೆದು ಬಿಡ್ತಿದ್ದ. ಅದಕ್ಕೆ ರಾಜಿ ನೀರ ಏನು ಕ್ಲೀನಾಗಿ ನೀಟಾಗಿ ಹೋಗಿಬೇಕು. ಕ್ಲೀನಾಗಿ ನೀಟಾಗಿ ಹೋಗ್ಬೇಕಂದ್ರೆ ಇಲ್ಲ, ನಮ್ಮ ಮುತ್ಯ ಕೂತಿಲ್ಲ ನಳ ಚಾಲೋ ಮಾಡಿರ್ಲಕ್ಕ. ಹಂಗಿದ್ರೆ ನಿನ್ನ ಗಂಡ ಏನೋ ಸೆಂಟೆಕ್ಸ್ ತಂದು ಕೊಡೋಣ ನಮ್ಗೆ. ನೋಡ್ರಿ ಫ್ರೆಂಡ್ಸ್, ಹಾಕಿ ಡೈಲಾಗ್ ಕೇಳ್ರಿ. ಡೈಲಾಗ್ ಹೇಳಿ ಒಂದೆರಡು. ಅದೇ ದೂರ ಇದ್ದಾಗ ಬೆಲೆ ಗೊತ್ತಾಗುತ್ತೆ. ದೂರ ಇದ್ದಾಗಲ್ಲ, ಹತ್ರ ಇರೋರು. ಹತ್ರ ಇದ್ದಾಗ ಹೊಡಿ ಡೈಲಾಗ್. ಹತ್ರ ಇದ್ದಾಗ ಅವ್ರಿಗೆ ಏನು ಗೊತ್ತಾಗಲ್ಲ. ಜಗಳ, ಸುಮ್ಮನೆ ಅದು ಮಾಡೋದು ಇದು ಮಾಡೋದು, ಕಿರಿಕಿರಿ ಮಾಡೋದು. ದೂರ ಆದ್ಮೇಲೆ ಗೊತ್ತೈತಿ ಯಾಕಾದ್ರೆ ಹಂಗೆ ಮಾಡ್ಬಿಟ್ಟು. ಹೌದು, ನಿಜ ಬಿಡು. ನಮ್ಮ ಅಕ್ಕನೂ ಇವಾಗ ನಮ್ಮ ಅಕ್ಕದ ಹಂಗೆ ಆಗಿತ್ತು. 3 ವರ್ಷ ಅವಳು ನಮ್ಮ ಜೊತೆಲಿ ಇದ್ದಿಲ್ಲ. ಅವಳು ನಮ್ಮ ಅಕ್ಕ ಊರಲ್ಲಿ ಓದ್ತಾ ಇದ್ಲು. ಅವಾಗ ಹಂಗೆ ಹತ್ರ ಇದ್ದಾಗ ಹೆಂಗ್ ಕಿತ್ತಾಡ್ತಾ ಇದ್ರಿ. ದೂರ ಹೋದ್ಮೇಲೆ ಡೈಲಿ ಫೋನ್ ಮಾಡಿ ಮಾತಾಡ್ತಾನೆ ಇರ್ತಾ ಇದ್ವಿ. ಹತ್ರ ಬಂದ್ಮೇಲೆ ಗೊತ್ತೈತಿ ದೂರ ಇದ್ದಾಗ ಹೆಂಗಿರ್ತಾ ಇದ್ವಿ. ಹತ್ರ ಇದ್ದಾಗ ಇವಳು ಯಾಕಾದ್ರೂ ಮನೆಗಳು ಅಂತ ಅನ್ಸ್ಬಿಡ್ತೈತಿ. ಅದು ನಿಜ ಬಿಡು. ಕಿತ್ತಾಡ್ತಾ ಇದ್ರಿ ನಮ್ಮ ಅಕ್ಕ. ನಿಮ್ಮ ಅಕ್ಕ, ನಿಮ್ಮ ಫ್ರೆಂಡ್ಸ್ ಎಲ್ಲ ನೆನಪಾದ್ರಿ ಇವತ್ತು? ಎಲ್ಲ ನೆನಪಾಯ್ತು. ಫುಲ್ ಬೇಜಾರು. ಇಲ್ಲಿ ಕೆಲಸ ಮಾಡ. ಕೆಲಸ ಮಾಡಿ. ನಾ ಒಗಿತೀನಿ, ಹಿಂಡಿಲ್ಲ. ಬೇಡ,
ತೋಡೆವ ಮಲ್ಕೋಗ್ರಿ ಐತೆ ತೋಲಿ ಮಾಡ್ರೆ ಮಾತಾಡೋದೇ ಇಲ್ಲ ಅಂತ ನೋಡ್ರಿ ಬಟ್ ಇವಾಗ ತಾನೇ ಹಿಂಗೆ ಒಣಗಾಕ್ಬಿಟ್ಟು ಹಿಂಗೆ ಹೋದ್ರೆ ಬಕೀಟಿಗೆ ಅಷ್ಟಲ್ಲಿ ಎಲ್ಲ ಬಿದ್ದೋಯ್ತು. ಬಟ್ಟೆ ಒಣಗ್ಲಿಕ್ಕೆ ತೋಡ್ರಿ ಫ್ರೆಂಡ್ಸ್ ಎಲ್ಲ ಆಗ್ಯದ. ಅಕ್ಕಿಗೆ ಇವತ್ತು ನೀವು ಎಷ್ಟು ಜನ ಆಗ್ತಂದಿರು? ನಾವು 3 ಜನ ಆಗ್ತಂದಿರ. ಅಣ್ಣ ತಮ್ಮದಿರು ಇಲ್ಲಲ್ಲ? ಅಣ್ಣ ತಮ್ಮನಿಲ್ಲ, ಅಕ್ಕ ತಂಗಿ, ಅಣ್ಣ ತಮ್ಮನಿಲ್ಲ ಯಾರಿಲ್ಲ. 3 ಜನ ಅಕ್ಕ ತಂಗಿದಾರಿ. ಅದು ಭಾಳ ನೆನ್ಪು ಹೊಂಟದ ಅಕ್ಕಿ ಇವತ್ತು. ಅಷ್ಟು ಈಕಿನೇ ಸಣ್ಣಕ್ಕೆ ಹಂಗೆ ಅಲ್ರಿ ಫ್ರೆಂಡ್ಸ್. ಎಷ್ಟೇ ಅಕ್ಕಿ ಬಿಟ್ಟು ಬಂದಾಳ್ರಿ, ಅಂದ್ರೆ ಅಲ್ಲಿಂದ ಬಿಟ್ಟು ಬಂದಾಳ. ನಮ್ಮ ಆಯುಷ್ ಅಣ್ಣ ಬೇಕು ಅಂತೇಳಿ ಬಿಟ್ಟು ಬಂದಾಳ. ಆದ್ರೂ ಅದನ್ನ ಮರೆಯೋಕ್ಕಾಗಲ್ಲ. ತವ್ರ ಮನೆ ಅದು ಏನೇ ಇರಲಿ, ಎಷ್ಟೇ ಅದು ಬಡತನ ಇರಲಿ, ಕಷ್ಟ ಕೊಟ್ಟು ಏನೇ ತವ್ರ ಮನೆಗೆ ಯಾರೂ ಕಷ್ಟದಿಂದ ಬರಲ್ಲ ಬಿಡ್ರಿ. ಆದರೂ ಒಂದು ಏನೋ ಒಂದು ಇದ್ರೂ ಒಂಥರ ತವ್ರ ಮನೆ ಮರೆಯೋಕ್ಕಾಗಲ್ಲ ರೀ. ಗಂಡ ಮನ್ಯಾಗ ಹಾಲು ತುಪ್ಪ ಉಣಿಸ್ರು, ತವ್ರ ಮನೆ ಕಟ್ಲಟ್ಟಿ ಖಾರ ಉಣೋದೊಂದು ಅದು ಏನೋ ಅಂತಾರೆ ಫ್ರೆಂಡ್ಸ. ಅದೇ ಒಂಥರ ಖುಷಿ. ನಮಗೆ ಹೇಳಕ್ಕೆ ಬರಲ್ಲ ಅದು ಹಿಂದಕ್ಕೆ ಅಂತಾರೆ. ಗಂಡ ಮನೆ ಗಂಡನ ಮನ್ಯಾಗ ಹಾಲು ತುಪ್ಪ ಉಣಿಸೋದಕ್ಕಿಂತ ತವ್ರ ಮನೆ ಕಟ್ಟೋಟಿ ಖಾರ ಉಣಿಸಿದ್ದು ಎಷ್ಟಾಯ್ತು ಏನೋ ಅಂತಾರೆ ರೀ. ಅದು ಬರೋಂಗಿಲ್ಲ ಮಗ ಅಷ್ಟೇ ಅಂಥವೆಲ್ಲ ಮಾತಾಡೋಕೆ. ಸೊ ಹಂಗಾಗಿ ಈಕೆಲ್ಲ ಬಿಟ್ಟು ಬಂದವರು ಎಟ್ಟಿ ಆದರೂ ತವ್ರ ಮನೆ ಮರೆಯೋಕ್ಕಾಗಲ್ಲ ರೀ. ಹಾಗಾಗಿ ತವ್ರ ಮನೆ ಹಂಗೆ ನೆನ್ಸ್ಕೊತಾರೆ. ಕನ್ಸಲ್ಲಿ ಬಂದಿದ್ರಾ? ಸೊ ಹಂಗಾಗಿ ಅಕ್ಕಿಗೆ ಫುಲ್ ನೆನ್ಪು ಹೊಂಟ್ರಂತ ಅವರೆಲ್ಲ. ಎಲ್ಲ ಬಿಟ್ಟು ಬಂದ್ರೆ ಆದರೂ ನೆನಪು ಬರ್ತದೆ ರೀ. ಏನೂ ಮಾಡೋಕ್ಕಾಗಲ್ಲ. 25 ವರ್ಷ ತವ್ರ ಮನ್ಯಾಗ ರೀ, ಗಂಡನ ಮನ್ಯಾಗ 75 ವರ್ಷ ಇದ್ರು ತವ್ರ ಮನೆ ಭಾಳ ನೆನಪು ಆಗ್ತದೆ. ತವ್ರ ಮನೆ ಶ್ರೇಷ್ಠ. ಯಾಕೆ ಹುಟ್ಟಿ ಆಡಿದ ಮನೆ ಇರ್ತದ್ರಿ ಅದು. ಸೊ ಹಾಗಾಗಿ ನಿಮ್ಗೆ ಹೆಂಗೆ ಅನಿಸ್ತದೆ ಕಮೆಂಟ್ ಹಾಕಿ. ಭಾಳ ನೆನಪು ಹೊಂಟ್ರ, ಭಾಳ ಬೇಜಾರಲ್ಲತ್ತ ಅಕ್ಕಿಗೆ. ಅದ್ರಾಗ ಯಾರು ಯಜಮಾನ್ರು ಬೇರೆ ಸ್ಟಾರ್ಟಿಂಗ್ ಭಾಳ ಮಾತಾಡ್ತಿದ್ರು. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಏನು ಮಾತಾಡು ಇವಾಗ ಮಾತಾಡು. ಫೋನ್ ಮಾಡಿದ್ರೆ ಸಾಕು, 5 ನಿಮಿಷ ಇರು, 10 ನಿಮಿಷ ಇರು, ಕಟ್ ಮಾಡ್ತಾನೆ, ಅರ್ಧ ಅವರ್ ಇರು, 1 ಅವರ್ ಇರು, ಕಟ್ ಮಾಡ್ತಾನೆ. ಎಷ್ಟು ಮಾತಾಡ್ತೀಯ ಅಂತಾನೆ. ಮಾತಾಡಿಲ್ಲ ಅಂದ್ರೆ ಮಾತಾಡೋದೇ ಇಲ್ಲ ಅಂತೀಯ. ಅದೇ ಸ್ಟಾರ್ಟಿಂಗ್ ಮಾತಾಡೋಣ, ಆಮೇಲೆ ಮುಂದೆ ಬೋರ್ ಆಗೋದೇನು. ಅಂದರೆ ಸಿಗೋಕ್ಕೂ ಮುಂಚೆ ಅದಕ್ಕೆ ಪಡ್ಕೊಳಕ್ಕೆ ಬಕ್ಕಳು ಕಷ್ಟಪಡ, ಸಿಕ್ಕ ಮ್ಯಾಗ ಅದಕ್ಕೆ ಬೆಲೆನೇ ಕೊಡೋದಿಲ್ಲ. ಹೌದು, ನಿಜ ಬಿಡಿ. ಹಂಗೆ ಜನ ಸಿಗೋಕ್ಕಿಂತ ಮುಂಚೆ ಇದು ನಂಗೆ ಬೇಕು, ಇದು ಇಲ್ಲ ಅಂದ್ರೆ ಇಲ್ಲ, ಇವ್ರು ನಂಗೆ ಬೇಕು, ಇವ್ರು ನಂಗೆ ಬೇಕು ಇಲ್ಲ. ಆಮೇಲೆ ಅದು ಸಿಕ್ಕ ಮ್ಯಾಗ ಸಿಕ್ಕ ಮ್ಯಾಗೆ ಅದಕ್ಕೆ ಬೆಲೆನಿಲ್ಲ ಕಟ್ ಮಾಡೋದು. ಅದೇ ಅಷ್ಟೇ. ಸಿಕ್ಕಿದ್ಮೇಲೆ ನೀನ್ಯಾರೋ ನಾನ್ಯಾರೋ ಗೊತ್ತಿಲ್ಲ ಅಷ್ಟೇ ಮಾತಾಡೋದು. ಹೌದೌದು. ಸಿಗೋಕ್ಕಿಂತ ಇರೋ ಅದಕ್ಕೆ ಬೆಲೆ ಸಿಕ್ಕ ಮ್ಯಾಗ ಅದ್ರ ಬೆಲೆ ಗೊತ್ತಿಲ್ಲ. ಫ್ರೆಂಡ್ಸ್, ಬಾಡಿಗೆ ಹೋಗೋಣಲ್ಲ ನಾನು ನಿನ್ನೆ ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ. ಫೋನ್ ಮಾಡಿ 7 ಅವರ್ ಫೋನ್ ಮಾಡಲ್ಲ ಅಂತಂದ. ಆಮೇಲೆ ಮಧ್ಯಾಹ್ನ ನಿನ್ನೆ ಸಂಜೆ ಮಲ್ಕೊಂಡಿದ್ದೀನಿ ಅಂತಂದ. ಆಮೇಲೆ ಮತ್ತೆ ಮಾಡ್ದ. ಅಪ್ಪ ಫೋನ್ ಮಾಡಿತ್ತು, ನಾನು ಫೋನ್ ಎತ್ಕೊಂಡು ಹೋಗಿದ್ನಲ್ಲ, ಅಪ್ಪ ಫೋನ್ ಮಾಡಿತ್ತು. ಸರಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ದ. ಏನು ಅಂದಿಲ್ಲ, ನಾನು ಹಂಗ ಕಟ್ ಮಾಡ್ಬಿಟ್ಟಾನೆ. ಮಾಡ್ತೇನೆ, ತೆಗಿತಾನೆ ಇಲ್ಲ. ನೀನು ಫೋನೇ ಮಾಡಿಲ್ಲ ಅಂತ ಹೇಳ್ತಾನೆ. ನೋಡಿ, ಫೋನೇ ಬಂದಿಲ್ಲ ನನಗೆ ಅಂತ ಹೇಳ್ತಾನೆ. ಬೇರೆಯವ್ರ ಜೊತೆ ನಾನು ಮಾಡೋಕೆ ಬೇರೆ ಜೊತೆ ಮಾತಾಡ್ತಾ ಇರ್ತಾನೆ. ಬಿಸಿ ಬರ್ತೈತೆ, ಬಿಸಿ. ಯಾರ ಜೊತೆ ಅನಿಲ್ ಅಣ್ಣ ಮಾಡಿದ, ಅಭಿ ಅಣ್ಣ ಮಾಡಿದ್ದ, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತ ಹೇಳ್ತಾನೆ. ಆಮೇಲೆ ಬೆಂಗಳೂರಲ್ಲಿ ಫೋನ್ ಮಾಡಿದ್ರು, ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂತ ಹೆಂಗೆ ಅಂತ ಹೇಳ್ತಾನೆ. ಅದಕ್ಕೆ ರಾತ್ರಿ ಎಲ್ಲ ಕ್ಲಾಸ್ ತಗೊಂಡಿದ್ದೆ. ನನಗೆ ನಿದ್ದೆ ಬಂದ್ಬಿಟ್ಟಿತ್ತು. 12:30 1 ಗಂಟೆ ಆಗಿತ್ತು. ಬೆಳಗ್ಗೆ ರಾತ್ರಿ 12:30 ಊಟ ಮಾಡೋನಿ. 12:30 ಊಟ ಮಾಡೋನೆ. ನಾನು ಈ ಕಡೆ ಮಾತಾಡ್ತಾ ಇದ್ದೀನಿ, ಅಲ್ಲೆಲ್ಲೋ ಬೇರೆ ಕಡೆ ಮಾತಾಡ್ತಾನೆ. ನಾನು ಹಲೋ ಫುಲ್ಲು ನಿದ್ದೆ ಬರ್ತೈತೆ. ಅವ್ನು ಲೈನಾಗವನೆ ಅಂತಾನೆ ಗೊತ್ತಿಲ್ಲ. ಫುಲ್ಲು ನಿದ್ದೆ ಬರ್ತೈತೆ. ಆಮೇಲೆ ಹಲೋ ಅಂತ ಇದ್ದೀನಿ. ಹೇಳು ಅಂತ ನಾನು ನಿದ್ದೆ ಬರ್ತೈತೆ ಅಂತ ಅಂದರೆ ಅವಾಗ ಬಿಡಲ್ಲ ಅವನು ಹೇಳ್ತಾನೆ. 11:30ಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದ 3 ಗಂಟೆ 4 ಗಂಟೆ ಮಾತಾಡ್ತಿದ್ರಿ. ಇವಾಗ 12 ಮುಂದೆ 7 8 ಮುಂದೆ ಮಕ್ಕಳಾಗನ ಆಯ್ತು, ಊಟ ಆಯ್ತು, ಆಯ್ತಟ್ಟೆ ಬಿಟ್ಬಿಡೋದು. ಅದಕ್ಕೆ ಹೇಳಿದೆ, ನೈಟ್ ಹೊತ್ತು ಮಾತಾಡೋದೇ ಬೇಡ ಇನ್ಮೇಲೆ, ಬೆಳಗ್ಗೆಯಿಂದ ಸಂಜೆ ಗಂಟೆ ಅಷ್ಟೇ ನೈಟ್ ಹೊತ್ತು ಮಾಡೋಕ್ಕೆ ನೋಡಿ. ಗಂಡ ಅಂತ ಸ್ಟೋರಿ ಹಂಗದ ಕಮೆಂಟ್ ಹಾಕ್ರಿ ನೋಡ್ರಿ. ಪ್ರಿಯಾಂಕರ ಅವರು ಅದು ಹಂಗೆ ಇರ್ತಾರೆ ಫ್ರೆಂಡ್ಸ್. ಹಂಗೆ ಒಳ ಇಬ್ರು ಗಂಡ ಐತಿ ಫೋನು ಅಂತಾನೆ. ಆಮೇಲೆ ಅವನು ಮಾಡಿದಾಗ 9:30 10 ಗಂಟೆಗೆ ಮಾಡ್ತಾನೆ. ಆಮೇಲೆ ಊಟ ಮಾಡಿರ್ತಾನೆ. ನೀನು ಊಟ ಮಾಡ್ದ, ಸರಿ ಮಲ್ಕೊಂಡು ನಂಗೆ ನಿದ್ದೆ ಬರ್ತೈತೆ ಅಂತ ಹೇಳ್ತಾನೆ. ನಾನು ಮಲ್ಕೊಂಡೆ ಅಂತ ಸುಳ್ಳು ಹೇಳ್ತಾನಂತ. ನಂಗೆ ನಿದ್ದೆನೇ ಬರಲ್ಲ. ಅವ್ನು ಮಾತಾಡಿದ್ರೆ ತಾನೇ ನಿದ್ದೆ ಬರೋದು. ಎಲ್ಲ ಫೋನ್ ಮಾಡ್ತಾನೆ ಅಂತ ಎದ್ದಿರ್ತೀನಿ. ಆಮೇಲೆ 5 ನಿಮಿಷ 10 ನಿಮಿಷ ಬಿಟ್ಕೊಂಡು ಮಾಡ್ತಾನೆ. ಮಲಗಿಲ್ಲೇನೋ ಅಂತ ಕೇಳಿದ್ರೆ, ಇಲ್ಲ ನೀನು ಕನ್ಸಾಗ ಬಂದು ಎಬ್ಬರಿಸ್ಬಿಟ್ಟೆ, ನಾನು ಅದಕ್ಕೆ ಮಾಡಿದೆ ಅಂತ ಹೇಳ್ತಾನೆ. ಅಯ್ಯೋ ನೋಡ್ರಿ, ಡೈಲಾಗ್ ಹೆಂಗ ನಮ್ಮ ಮೈಯಾಗ ಅದು ಹಂಗೆ ಪಂಪ್ ಹೊಡಿತಾನೆ, ಚೆನ್ನಾಗಿ ಪಂಪ್ ಹೊಡಿತಾನೆ. ನಿಮ್ಮ ಹೇಳ್ಕೊಟ್ಟಿದ್ದೇನಿದು ಪಂಪು. ಓಕೆ ರೀ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ.
ಅವಳದು ಹಿಂದಿನ ಲೈಫ ನಿಮ್ಗೆ ಸ್ಟೋರಿ ಗಿರಿ ಕೇಳಬೇಕು ಅಂದ್ರೆ ಕಮೆಂಟ್ ಹಾಕ್ರಿ, ಮುಂದಿನ ಬ್ಲಾಗ್ಗಳು ಹಾಕಿ. ನಾವು ಹಾಸ್ಟೆಲ್ನಾಗ ಇದ್ದು ಬಂದಾಗ ಕೇಳತ್ರಿ, ಅದು ನೀವು ಕಮೆಂಟ್ ಹಾಕಿದ್ರೆ ಮುಂದಿನ ಬ್ಲಾಗ್ಗಳು ಶೇರ್ ಮಾಡ್ಕೊತೀರಿ. ಮಹೇಶ್ ಅವರು ನೋಡಕ್ ಬಂದಿದ್ರಲ್ಲ ನನ್ನ ಅವ್ರ ಅಕ್ಕ ಅವ್ರ ಮನೆ ಅಲ್ಲೇ ಇದ್ದಿದ್ದು ಫ್ರೆಂಡ್ಸ್. ನಾವು ಅಲ್ಲೇ ಇದ್ದಿದ್ದು. ನಮ್ಮ ಅಕ್ಕ ಮನೆ ಆ ಕಡೆ ಸೈಡ್ ಅವ್ರ ಬಾಡಿಗೆಗಿದ್ರು, ನಾವು ಈ ಕಡೆ ಬಾಡಿಗೆ, ನಾನು ನಮ್ಮ ಅಪ್ಪ ಇದ್ರಿ. ಮತ್ತೆ ಮಹೇಶ್ ಅವ್ರ ಅಕ್ಕವರು ಈ ಕಡೆ ಸೈಡ್ಗಿದ್ರು. ರೋಡಲ್ಲೇ 3 ಮನೆ ನಾವು ಅಲ್ಲೇ ಇದ್ರಿ. ಅಂದರೆ ಮಹೇಶ ಸ್ಟಾರ್ಟಿಂಗ್ ಬಂದಾಗ ಅವನು ಅಲ್ಲೇ ಇದ್ದ, ಒಂದು 4-5 ದಿನ ಅಲ್ಲೇ ಇದ್ದ ಫ್ರೆಂಡ್ಸ್. ನೋಡೋಕೆ ಬಂದಾಗ ಅಲ್ಲೇ ಇದ್ದ. ಆಮೇಲೆ ಜಾತ್ರೆಗೆ ಹೋಗಿದ್ರಿ. ಜಾತ್ರೆ ಸ್ಟೋರಿ ಹೇಳ್ಬೇಕಂದ್ರೆ ನನಗೆ ಇವಾಗ ಬೇಡ, ಮುಂದಿನ ಬ್ಲಾಗ್ಗಳು ಶೇರ್ ಮಾಡ್ಕೊತಾಳೆ ಇವಾಗ ಬೇಡ ಫ್ರೆಂಡ್ಸ್. ಯಾಕಂದರೆ ಅದು ಬೇಡ, ಸಪ್ರೇಟ್ ಅದ ರೀ. ಮುಂದಿನ ಬ್ಲಾಗ್ಗಳು ಅದು ಏನು ಅನ್ಸುದ್ದಿ ಹೇಳ್ತದ್ರಿ. ಅದು ನೋಡಕ್ಕೆ ಹೋಗಿದ್ದು ಏನು ಅನ್ಸುದ್ದಿ. ಇವಾಗ ಬೇಡ, ಇವಾಗ ಬೇಡ, ಇವಾಗ ಬೇಡ, ಇವಾಗ ಬೇಡ, ಇವಾಗ ಬೇಡ, ಇವಾಗ ಬೇಡ, ಇವಾಗ ಬೇಡ. ಫೋನ್ ಸಾಕು, ಟಿವಿ ಸಾಕು ಅಂತ ಕಾಯ್ಕೊಂಡಿರ್ತಾನೆ. ಅದೇನಂತ ಹೋಗ್ಬಿಟ್ಟವನು. ಅದು ಮುಂದಿನ ಬ್ಲಾಗ್ಗಳು ಶೇರ್ ಮಾಡ್ಕೊಳ್ತಾಳಕ್ಕಿ. ನೋಡಕ್ ಬಂದಿದ್ದು ಕಮೆಂಟ್ ಮಾಡಿ ಹೇಳ್ರಿ ಮಹೇಶನ್ಗೆ ಅವ್ನ ಹೆಸರು ಮೆನ್ಷನ್ ಮಾಡ್ಬಿಟ್ಟೆ ಹೇಳ್ರಿ. ಜಾಸ್ತಿ ಫೋನ್ ನೋಡ್ಬೇಡ, ಟಿವಿ ನೋಡ್ಬೇಡ ಅಂತ. ಹೊಸ್ದಾಗಿ ನಾನು ಬಂದಿದ್ದೀನಿ, ನನ್ನ ಜೊತೆ ಮಾತಾಡೋದೇ ಇಲ್ಲ ಅಂತಾನೆ. ಅದು ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇದು ಇಲ್ಲಿಗೆ ಏನು ಮಾಡ್ತೀನಿ. ಇದ್ದಿದ್ದು ಫೋನ್ ಇದ್ದಿದ್ದೆ. ಇನ್ನೊಂದು ಹಿರೇಶಂದ್ರ ಯಶಂದು ಅವರು ಹಾಸ್ಟೆಲ್ ಬರೆದ ಸ್ಟೋರಿ ಅಂದ್ರೆ ಹೇಳೋದಾಗಿಲ್ಲ. ಅವ್ರದ್ದು ಯಾವ ಥರ ನಿಂದು ಆಕೆ ಐಶು ಬಂದ್ಬಳಿಕ ಹೇಳ್ತಾನ ಅವ್ರದ್ದು. ಅವ್ರು ಹೇಳಂದ್ರೆ ಅವ್ರು ಹೇಳೋದಾಗ ಟೈಮ್ ಸಿಗಲ್ಲ. ಬಟ್ಟಿಗೆ ಅವರು ಅಂದ್ರೆ ಐಶು ಅವ್ರು ಇಬ್ರು ಕೂಡ ಹೇಳಬೇಕು. ನಿಂದು ಹಾಸ್ಟೆಲ್ ಸ್ಟೋರಿ ಮತ್ತು ನಿಮ್ಮ ಅಣ್ಣ ನಿನ್ನ ಗಂಡ ನಿಂಗೆ ನೋಡಕ್ಕೆ ಬಂದಿದ್ದು, ನಮ್ಮ ಅಣ್ಣ ನಿನ್ನ ಗಂಡ ನಿಂಗೆ ನೋಡಕ್ಕೆ ಬಂದಿದ್ದು ಆ ಸ್ಟೋರಿ ನೀ ಏನು ಬೈಯೋದ ಮತ್ತು ಮುಂದಿನ ಬ್ಲಾಗ್ಗಳು ಶೇರ್ ಮಾಡ್ಕೊ. ಇದು ಇಲ್ಲಿಗೆ ಬೇಡ, ಇಲ್ಲಿಗೆ ಏನು ಮಾಡ. ಬಾಯ್ ಮಕ್ಕೋ ನಡಿ. ಬಾರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಫೋನ್ ಮಾಡ್ತಾಲೆ ತಿಂತಾರೆ. ಮಲ್ಕೊಂಡಲ್ಲ ಅದಕ್ಕೆ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ ಹೊತ್ತು ಮಲ್ಕೊ ಅಂತ ರಾತ್ರಿಯಲ್ಲೇ ಎಬ್ಬಿಸಿರ್ತಾನೆ ನನ್ನ ಅಂತ ಕಿತಾಪತಿ ನಿಮ್ಮಣ್ಣ. ಅಯ್ಯೋ ಹೌದಾ, ನಿದ್ದೆ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಸಾಕು. ಬಾಯ್, ಗುಡ್ ನೈಟ್. ಬಿಸಿಲು ಬೇರೆ, ನಿದ್ದೆ ಬರ್ತೈತೆ. ಬಾಯ್. ಮತ್ತೆ